things will automatically fall in line. So that's a wonderful simple statement. ನಾವು ಎಲ್ಲರೂ ಅದನ್ನ ನೆನಪಿಟ್ಕೊಂಡಿದ್ರೆ ಡೆಫಿನೆಟ್ಲಿ ಎವ್ರಿವನ್ ವಿಲ್ ಬಿಕಮ್ ಎ ಲೀಡರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆಂಕಟೇಶ್. ವೆರಿ ಗುಡ್ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದೀರಾ. ವೆರಿ ಗುಡ್. ಸೊ ಥ್ಯಾಂಕ್ ಯು. ಸೊ ಇವತ್ತಿಗೆ 20 days ಕಂಪ್ಲೀಟ್ ಮಾಡಿದಂತಹ ಎಲ್ಲಾ ಪಾರ್ಟಿಸಿಪೆಂಟ್ಗೆ ಇಟ್ ಈಸ್ ಅ 21 day, 21 ದಿವಸದ್ದು ಹೆಜ್ಜೆ ಇಟ್ಟಿದೀವಿ ನಾವು. ಸೊ ಎಲ್ಲರಿಗೆ ಕೂಡ ಕಂಗ್ರಾಚುಲೇಷನ್ಸ್. ಆಲ್ ದ 20 days ಇನ ಪಾರ್ಟಿಸಿಪೇಷನ್ ಗೆ ಕಂಗ್ರಾಚುಲೇಷನ್ಸ್. ಅಂಡ್ 21ನೇ ದಿವಸದ ಇವತ್ತಿನ ನಮ್ಮ ಪ್ರೋಗ್ರಾಮಿಗೆ ಸ್ವಾಗತ. ಅಂಡ್ ಯಾರೋ ಫಸ್ಟ್ ಗೆ ಹೇಳಿದ್ರಿ, ನಿನ್ನೆ ಎದ್ದು ಶಾರದಾ ಅಂಬಲ್ ಮೇಡಮ್ ಹೇಳಿದ್ರು, ನಿನ್ನೆ ಎದ್ದು ಟ್ರೈನಿಂಗ್ ಅಲ್ಲ, ಸಮಥಿಂಗ್ ಮೈಂಡ್ ಬಾಗ್ಲಿಂಗ್. ಇಟ್ ಈಸ್ ಆಕ್ಚುಲಿ ದ ಚೇಂಜ್ ಆಫ್ ಅವರ್ ಥಿಂಕಿಂಗ್, ಅಂದ್ರೆ ಆಕ್ಷನ್ ಓರಿಯೆಂಟೆಡ್. ಸೊ ಯಾವ ಟ್ರೈನಿಂಗು ಅಲ್ಲ, ಆಕ್ಷನ್ ಓರಿಯೆಂಟೆಡ್. ಸೊ ಈಗ ಇವತ್ತು ಮಾಡ್ತಾ ಇರುವಂತದ್ದು. ಸೊ ಈಗ ತುಂಬಾ ಜನ ಗೊತ್ತು ನಂಗೆ, ಫುಲ್ ಎಂಥೂಸಿಯಾಸ್ಟಿಕ್ ಆಗಿದ್ದೀರಾ. 20 days ಇನ ಕಂಪ್ಲೀಟ್ ಸೆಷನ್ ಅನ್ನ ಅಟೆಂಡ್ ಆದವರು. ಅಂಡ್ ಕೆಲವರು 1, 2, 3 ಬೇರೆ ಬೇರೆ ಕಾರಣಕ್ಕೆ ಮಿಸ್ ಆಗಿರ್ಬೋದು. ಕೆಲವರು ಜಸ್ಟ್ ಲಾಸ್ಟ್ ಗೆ ಜಾಯಿನ್ ಆದವರು ತುಂಬಾ ಜನ ಇದ್ದಾರೆ. ಅವರು ಕೂಡ ಈಕ್ವಲಿ ಮೋಟಿವೇಟ್ ಆಗಿದ್ದಾರೆ. ಅಂಡ್ ದಿಸ್ ಈಸ್ ದ ಲಾಸ್ಟ್ ಅಂತ ಅನ್ಕೊಂಡಿರ್ತೀವಿ ನಾವು ತುಂಬಾ ಸಲ. ಆದ್ರೆ ಜಸ್ಟ್ ಎ ಮೆಸೇಜ್, ಯಾವುದೇ ಲಾಸ್ಟಿಗೆ ಇನ್ನೊಂದು ಫಸ್ಟ್ ಆಗಿರುತ್ತೆ. I think you have understood it. See, if anything is last, it will be the next first for the next. I mean, see example, first in the 7th standard tanaka hogwa school, 7th standard is the last class, last namage standard adralli, but it will be the first for the next. 8th, 9th, 10th ಹೋಗ್ಬೇಕಂದ್ರೆ ಅದು ಫಸ್ಟ್ ಆಗಿರುತ್ತೆ. ಸೊ ಯಾವುದೇ ಅಂದ್ರೆ ನೋ ಡೆಡ್ ಎಂಡ್ ಇನ್ ಅವರ್ ಲೈಫ್. ಸೊ ಸೇಮ್ ವೇ ಮೋದಿ ಕೇರ್ ಅಲ್ಲಿ ಈ 21 days ಅನ್ನ ನಾವು ಯಾರೆಲ್ಲ ಕಂಪ್ಲೀಟ್ ಮಾಡಿದೀವಿ, ಅಂಡ್ ಈವನ್ ವಿ ಆಸ್ ಅಪ್ಲೈನ್ ಲೀಡರ್ಸ್, ತುಂಬಾ ಜನ ನನ್ ಜೊತೆ ಸೇರಿದ ಎಲ್ಲಾ ಟ್ರೈನಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲಾ ಗ್ರೇಟ್ ಲೀಡರ್ಸ್ ಗೆ ನಾನು ಇಲ್ಲಿಂದಲೇ ಕ್ಲಾಪ್ ಮಾಡ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ಅಂಡ್ ಬಿಕಾಸ್ ಆಫ್ ದೇರ್ ಸಪೋರ್ಟ್, and because of their cooperation, and because of their inspiration and the hard work, building the team, inviting, participating. So adu main karana agirutte. ಅವರಿಗೆ ಕೂಡ ಗುಡ್ ಮೆಸೇಜ್ ಏನಂದ್ರೆ, they are all stepping towards the next ಈಗ. ಸೊ ಆ ನೆಕ್ಸ್ಟ್ ಏನು, ಹೇಗೆ, ಏನು ಅನ್ನೋದಕ್ಕಿಂತ ಮೊದ್ಲೇ ಈ 20 days ಅಲ್ಲಿ ನಮಗೆ ಕೆಲವೆಲ್ಲ ಕಡಿಮೆ ಆಗಿರುವಂತದ್ದು ಅಂದ್ರೆ, ಈಗ ಎಕ್ಸಾಂಪಲ್ ನಾವು ಶುರು ಮಾಡಿದಾಗ ಲಾಸ್ಟ್ ಈ ವೀಕ್ ಅಲ್ಲೇ ಮಾಡಿದ್ದು ದಟ್ 1 minute ಟೆಸ್ಟಿಮನಿ ಮಾಡಿದ್ವಿ. ರ್ಯಾಪಿಡ್ ಫೈರ್ ತರ ಲಾಸ್ಟ್ ಗೆ ಅರ್ಜೆಂಟ್ ಅಲ್ಲಿ ಮಾಡಿದ್ವಿ. ಎಲ್ರಿಗೂ ಗೊತ್ತು, ಇಟ್ ವಾಸ್ ಗ್ರೇಟ್ ಥ್ರಿಲ್ಲಿಂಗ್. ಬಟ್ ನಿಮಗೆ ಯಾರಿಗೂ ನಿಮ್ಮ ಅಪ್ಲೈನ್ ಗಳದ್ದು ಲೀಡರ್ಸ್ ಇಂದ ಸಿಕ್ಕಿರ್ಲಿಲ್ಲ. ವೈ ಶುಡ್ ವಿ ಮಿಸ್ ಇಟ್? ದೇ ಆಲ್ಸೋ ಗೆಟ್ 1 minute ಓನ್ಲಿ ಇಲ್ಲಿ, 1 minute in a testimony. That is why now I am going to invite one by one for the 1 minute testimony. ಸೊ ಯಾರೆಲ್ಲ ಲೈನ್ ಅಲ್ಲಿ ಇದ್ದೀರಾ, ಎಸ್, ನೀವು ಯು ಕ್ಯಾನ್ ಕಮ್ ಫಾರ್ ಯುವರ್ 1 minute ಟೆಸ್ಟಿಮನಿ. ಐ ಥಿಂಕ್ ಐ ಕ್ಯಾನ್ ಸಿ ಫಸ್ಟ್ ಜಯಶ್ರೀ ಇನ್ ದ ಟಾಪ್. ಎಸ್ ಜಯಶ್ರೀ, ನೀವು ಈಗ ನಿಮ್ಮ 1 ನಿಮಿಷದ ಟೆಸ್ಟಿಮನಿಯನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಎಸ್, ವೆಲ್ಕಮ್ ಜಯಶ್ರೀ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೆಸರು ಜಯಶ್ರೀ ಅಂತ, ನಾನು ಹೌಸ್ ವೈಫ್. ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಸೊ ಎಷ್ಟು ಒಳ್ಳೆ ಜಾಬ್ ಇದ್ರು ಗೊತ್ತಲ್ವಾ ಫ್ರೆಂಡ್ಸ್, ಈ ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ ಅಲ್ಲಿ ಈ ಮಕ್ಳಿಗೆ ಎಜುಕೇಶನ್, ನಮ್ಗೆ 2 ಮಕ್ಳಿದ್ದಾರೆ. ಸೊ ನಾವ್ ಏನು ನಮ್ದು ಅರ್ನಿಂಗ್ಸ್ ಇತ್ತು, ಸೇವಿಂಗ್ಸ್ ಇತ್ತು, ಎಲ್ಲ ನಾವು ಮಕ್ಳ ಫೀಸ್ಗೆ ಅಂತ ಹೋಗ್ತಾ ಇತ್ತು. ಅಷ್ಟೊಂದು ನಾವು ಪೇ ಮಾಡ್ತಾ ಇದ್ವಿ. ಸೊ ಏನು ಲೈಫ್ ಎಲ್ಲ ಬರೀ ಕಾಂಪ್ರಮೈಸ್ ಆಗ್ತಾ ಇತ್ತು. ನೆಸೆಸರಿ ಹೇಗೂ ಫುಲ್ಫಿಲ್ ಆಗ್ತಾ ಇತ್ತು, ಬರೀ ಕಾಂಪ್ರಮೈಸ್ ನೆಕ್ಸ್ಟ್ ಮಂತ್ ಅಂತ ಆಗ್ತಾ ಇತ್ತು. ಸೊ ನಾನು ಅವಾಗ ಪ್ಲಾನ್ ಮಾಡ್ತಾ ಇದ್ದೆ, ನನ್ಗೂ ಏನಾದ್ರೂ ಜಾಬ್ ಮಾಡ್ಬೇಕು, ಸೊ ನನ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೆ. ಸೊ ಅದ್ರ ಸುಮಾರು ಲಿಮಿಟೇಷನ್ಸ್ ಇತ್ತು, ಹೊರಗಡೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಸೊ ಈ ರೈಟ್ ಟೈಮ್ ಅಲ್ಲಿ ನಂಗೆ ಮೋದಿಕೇರ್ ಸಿಕ್ತು. ನನ್ಗೆ ಅವಾಗ ಅನ್ಸ್ತು, ಈ ಮೋದಿಕೇರ್ ಮೂಲಕ ನಾನು ಏನಾದ್ರು ನನ್ನ ಡ್ರೀಮ್ಸ್ ಅನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬಹುದು. ನೋ ಮೋರ್ ಕಾಂಪ್ರಮೈಸ್. ನನ್ನ ಲೈಫ್ ಅಲ್ಲಿ ಮತ್ತೆ ಯಾವುದೇ ಕಾಂಪ್ರಮೈಸ್ ಬರಬಾರ್ದು.
ಏನು ಫುಲ್ ಲಕ್ಸುರೀಸ್ ಆಫ್ ಲೈಫ್ ನಾನು ಮೋದಿ ಕೇರ್ ಮೂಲಕ ಅರ್ನ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಸೊ ಐ ಸ್ಟಾರ್ಟೆಡ್ ವಿತ್ ಸ್ಮಾಲ್ ಮೈ ಡ್ರೀಮ್ಸ್ ಏನಾದ್ರು ಫುಲ್ಫಿಲ್ ಮಾಡಕ್ಕೆ ಸ್ಟಾರ್ಟ್ ಆಯಿತು. ನಂಗೆ ಕರೆಕ್ಟ್ ಟೈಮ್ ಅಲ್ಲಿ ಒಳ್ಳೆ ಹೆಲ್ಪ್ ಸಿಕ್ತು ಸಂಧ್ಯಾ ಮೇಡಮ್ ಮತ್ತೆ ಕೃಷ್ಣಮೂರ್ತಿ ಸರ್ ಇದು. ಸೊ ಅವರ ಹೆಲ್ಪ್, ಅವರ ಸಪೋರ್ಟಿಂಗ್ ಸಿಸ್ಟಮ್ ಇಂದ, ಕಂಪನಿ ಸಪೋರ್ಟ್ ಟ್ರೈನಿಂಗ್ ಸಿಸ್ಟಮ್ ಮೂಲಕ ನನ್ಗೆಲ್ಲ ಚಿಕ್ಕ ಡ್ರೀಮ್ಸ್ ಅನ್ನು ಫುಲ್ಫಿಲ್ ಮಾಡಕ್ಕಾಯ್ತು. ಸೊ ಅದ್ರೊಟ್ಟಿಗೆ ನಾನು ದೊಡ್ಡ ಡ್ರೀಮ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಜೂನ್ ಬರ್ಬೇಕಾದ್ರೆ ನನ್ನ ಇನ್ಕಮ್ ಪ್ರತಿ ತಿಂಗಳ ಇನ್ಕಮ್ 1 lakh ನಾನು ಅರ್ನ್ ಮಾಡ್ಬೇಕು. ಸೊ ಅದ್ರೊಟ್ಟಿಗೆ ನನ್ನ ಜೊತೆಗೆ ಬಂದಿರೋರು ಎಲ್ರಿಗೂ ಸಹ ಅವರಿಗೆ ಬೇಕಾದ ಇನ್ಕಮ್ ಅನ್ನ ಅರ್ನ್ ಮಾಡೋದಕ್ಕೆ ನಾನ್ ಹೆಲ್ಪ್ ಮಾಡ್ಬೇಕು ಅಂತ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ದಿಸ್ ಇಸ್ ವೆರಿ ವಂಡರ್ಫುಲ್ ಆಪರ್ಚುನಿಟಿ. Anywhere, anytime, anybody can do it. Thank you, madam. Yeah, thank you, Jayashree. So next is Sharada Ambal. Yes, Sharada. Good morning, friends. My name is Sharada Ambal and I'm a housewife, and my husband is a retired banker. Before coming to this opportunity, I was working in an automobile concern. Life was good, and once it was a private concern, it got closed down. So I was looking in for a job to get that income balance for running the family. And at that time, through my relative, I got this opportunity just by products. I started using the products. It was wonderful. And I kept on just using the products. And then later on, I tried to learn about this opportunity, what exactly it is. And I had followed my top upline leader, Mrs. Neena Madam's one word that you come and attend one program, then you will know what exactly is Modi Care. Then I went to a house for a program and I could understand they were all simple backgrounds of people there who are attending this session, and with each one of them telling their dreams and how by just changing their buying habits, they were able to get their dreams fulfilled. So that was one thing which I liked the most, because I was looking in for a job and this system gave me, yes, just by changing your buying habits, you can start earning an income, and persistently being into the system, we can definitely fulfill our dreams. And following the system also was helping us a lot. And here, one thing I understood was there was no investment and no target, no tension, and there is no boss for us to rule over us. So, and you can do it in part time. So these things suited me very well. And that had made me to be into the system for so many years. And another concept was we were not alone. There were a lot of supporting system hand from all over to pull us up. Wherever we are, we can come up. And my aim in this is by December 2021, I would like all my team members to start their earning income of 10,000 to 1 lakh and above per month. So, and definitely I'll see that it is achieved by that time. Okay, thank you very much. Thank you, Sharada. Thanks a lot. So our next presenter is Vrinda. Yes, Vrinda. Good morning, friends. Nanu Vrinda, homemaker, artist. My husband is software engineer. ಒಳ್ಳೆ ಸಂಬಳ, ಒಳ್ಳೆ ಕೆಲಸ ಇದೆ. ಆಸ್ ಯೂಶುವಲ್ ಎಲ್ಲರಿಗೂ ಇರುವಂತ ಎಕ್ಸ್ಟ್ರಾ ಕೆಲಸಗಳು, ತಲೆನೋವು ಅದೆಲ್ಲ ಇದ್ದೇ ಇರುತ್ತೆ. ಸರ್ಟೈನ್ ಇದು ಸೇಫ್ಟಿ ಇದು ಗ್ಯಾರಂಟಿ ಇಲ್ಲ. ಬಟ್ ನನ್ಗೆ ಮೇನ್ ಆಕ್ಚುಲಿ ನಾನ್ ಕಂಫರ್ಟೇಬಲ್ ಝೋನ್ ಅಲ್ಲಿ ಇದ್ದೆ. ಬಟ್ ನಾನ್ ಸ್ವಾವಲಂಬಿ ಆಗಿರ್ಬೇಕು ಅನ್ನೋದು ನನಗೆ ಮೊದ್ಲಿಂದಾನು ಇತ್ತು. ಹಾಗಾಗಿ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಆರ್ಟ್ ಫೀಲ್ಡ್ ಅಲ್ಲಿ ತುಂಬಾ ಕೆಲಸ ಮಾಡಿ ಬೇರೆ ಬೇರೆ ಕ್ಲಾಸ್ ಗಳನ್ನ ಮಾಡಿ ಖುಷಿಯಾಗಿದ್ದೆ. ಇದು ಈ ಪ್ರಾಡಕ್ಟ್, ಈ ಟೈಮ್ ಅಲ್ಲಿ ನಾನು ಪ್ರಾಡಕ್ಟ್ ಮೂಲಕ ಈ ಮೋದಿ ಕೇರ್ಗೆ ಬಂದೆ. ಬಂದು ಆ ಪ್ರಾಡಕ್ಟ್ ಮೂಲಕ ನಾನು ಸ್ಕಿನ್ ಪ್ರಾಬ್ಲಮ್ ಅನ್ನ ಇದು ಸಾಲ್ವ್ ಮಾಡ್ಕೊಂಡೆ. ಆ ಒಂದು ಪ್ರಾಡಕ್ಟ್ ಇಂದಾಗಿ ಈ ಮೋದಿ ಕೇರ್ ನ ಅವಕಾಶಕ್ಕೆ ಬರೋ ತರ ನಂಗೆ ಖುಷಿ ಆಯ್ತು. ಆಕ್ಚುಲಿ ಪ್ರಾಡಕ್ಟ್ಸ್ ಗಳೆಲ್ಲಾನು ಯೂಸ್ ಮಾಡಕ್ ಶುರು ಮಾಡಿದೆ. ಇಲ್ಲಿರುವಂತ ಪ್ರತಿಯೊಂದು ಆಫರ್ ಕೂಡ ನನಗೆ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು. ಸೊ ಆ ರೀತಿ ನಾನು ಬಂದವಳು. ಇಲ್ಲಿ ಬಂದ್ಮೇಲೆ ನಂಗೆ ಗೊತ್ತಾಯ್ತು
ನನ್ಗಿಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಒಂದು ಅವಕಾಶ ಇದೆ ಅಂತ. ಯಾಕಂದ್ರೆ ನಾನು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ಇದ್ರ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ನಾನು ನಮ್ಮ ಮೆಂಟರ್ಸ್ ಜೊತೆಗೆ ಇಂಟರಾಕ್ಟ್ ಆದವಾಗ ನನಗೆ ಗೊತ್ತಾಯ್ತು ಇಲ್ಲಿ ಎಲ್ಲಾ ರೀತಿಯ ಡ್ರೀಮ್ಸ್ ಅನ್ನ ನೀವು ಫುಲ್ಫಿಲ್ ಮಾಡ್ಕೋಬಹುದು ಅಂತ. ನನಗೆ ಇಲ್ಲಿ ಪ್ರತಿಯೊಂದು ಸಾರಿನೂ ಅಟ್ರಾಕ್ಟ್ ಆಗಿರೋದು ಪಾಸಿಟಿವ್ ಥಿಂಕಿಂಗ್, ಆ ಪಾಸಿಟಿವ್ ವೈಬ್ಸ್. ನನಗೆ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ನನಗೆ ಆ ಒಂದೊಂದು ಸೆಷನ್ ಅಲ್ಲಿ ಹೋಗೋವಾಗ ಅವ್ರು ಮಾತಾಡೋ ರೀತಿ, ಅವರ ಪಾಸಿಟಿವ್ ಥಿಂಕಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಈ ಇಂಟರಾಕ್ಟ್ ಮಾಡೋದಕ್ಕೆ ಬಯಸ್ತಿದ್ದೆ. ಹಾಗೆ ನನ್ಗೆ ತುಂಬಾ ಖುಷಿ ಆಯ್ತು. ಇದನ್ನ ನಾನು ಜೊತೆಗೆ ನನ್ನ ಬಂಧು ಬಳಗ ಎಲ್ಲಾ ಫ್ರೆಂಡ್ಸ್ಗೆ ಹೇಳೋವಾಗ ಅವರು ನನ್ನ ನಂಬಿ ಇಲ್ಲಿ ನನಗೆ ಒಂಥರ ಹೊಸ ಒಂದು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಆಯ್ತು. ಅಲ್ಲದೆ ಇಲ್ಲಿ ನಾನ್ ಮಾಡ್ಬೇಕಾಗಿರೋ ನನ್ನ ಉದ್ದೇಶಗಳಿಗೆ ತಕ್ಕಂತೆ ನನಗೆ ಗೈಡ್ ಲೈನ್ಸ್ ಕೊಡುವಂತ ಸಪೋರ್ಟಿಂಗ್ ಸಿಸ್ಟಮ್ ಇದ್ದಿದ್ರಿಂದ, ಆಮೇಲೆ ನಮ್ಮ ಮೆಂಟರ್ಸ್, ನಮ್ಮ ಗೈಡ್ ಎಲ್ಲಾರು ಇರೋದ್ರಿಂದ ಇಲ್ಲಿ ತುಂಬಾ ಖುಷಿಯಾಗಿ ನಮ್ಮ ಬಿಸ್ನೆಸ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಯ್ತು. ಸೊ ಇಲ್ಲಿ ನನ್ನ ಕನಸುಗಳು ಬೆಳೀತಾ ಹೋಯ್ತು. ಹಾಗೆ ನನ್ನ ಕನಸು ನೆಕ್ಸ್ಟ್ ಜೂನ್ ಒಳಗಡೆ ನನ್ನ ಮಂತ್ಲಿ ಇನ್ಕಮ್ 1 lakh ರೀಚ್ ಆಗ್ಬೇಕು ಅಂತ. ಅಲ್ಲದೆ ನನ್ನ ಜೊತೆಗೆ ಕೈ ಸೇರಿಸ್ಕೊಂಡು ಬಂದಿರುವಂತ ಎಲ್ಲಾ ಮಿನಿಮಮ್ 10 ಮೆಂಬರ್ಸಿಗೆ more than 50,000 ಇನ್ಕಮ್ ಬರೋ ತರ ನಾವೆಲ್ಲರೂ ಸೇರಿ ವರ್ಕ್ ಮಾಡ್ಬೇಕು ಅನ್ನೋದೇ ನನ್ನ ಗುರಿಯಾಗಿದೆ. Thanks Modi Care, thank to my uplines whoever gave me this opportunity. Thankful to everyone. Thank you. Thank you Vrinda, thanks a lot. So ನಮ್ಮ next participant, a very smiling face, my friend Prema Nanjappa. Yes Prema. Yes. Thank you Sandhya, thank you so much. Welcome. So ನಿಮಗೆ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಕೇಳ್ತಾ ಇದೆ. ಓಕೆ, ನನ್ನ ಹೆಸರು ಪ್ರೇಮಾ ನಂಜಪ್ಪ ಅಂತ. ಈ ಅವಕಾಶಕ್ಕೆ ಬರೋದಕ್ಕಿಂತ ಮೊದಲು ನಾನು ಟಾಟಾಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈ ಅವಕಾಶ ನಂಗೆ ಸಂಧ್ಯಾ ಮೇಡಮ್ ಇಂದ ಸಿಕ್ತು. ಅವಕಾಶ ಫಸ್ಟ್ ನೋಡಿದಾಗ ನನಗೆ ಒಂದೇ ಒಂದು ಅರ್ಥ ಆಗಿದ್ದು ಏನಪ್ಪಾ ಅಂದ್ರೆ, ಅಲ್ಲಿ ಪ್ರೆಸೆಂಟರ್ ಹೇಳ್ತಾ ಇದ್ರು, ಜಸ್ಟ್ ಬೈ ಚೇಂಜಿಂಗ್ ಯುವರ್ ಬೈಯಿಂಗ್ ಹ್ಯಾಬಿಟ್ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳಿದ್ರು. ನನಗೆ ನಿಜವಾಗಿ ಶಾಕ್ ಆಯ್ತು, ಏನಪ್ಪಾ ಇದು ಅನ್ಕೊಂಡು ಬಿಸ್ನೆಸ್ ಒಳಗಡೆ ಬಂದೆ, ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಶುರು ಮಾಡಿದೆ. ಸೊ ಪ್ರಾಡಕ್ಟ್ ಯೂಸ್ ಮಾಡ್ತಾ ನನಗೆ ನಿಜವಾಗ ತುಂಬಾನೇ ಕಾನ್ಫಿಡೆನ್ಸ್ ಬಂತು. ಬಿಕಾಸ್ ದ ಪ್ರಾಡಕ್ಟ್ಸ್ ಎಲ್ಲ ಯಾವ ತರದ ಮಿರಾಕಲ್ಸ್ ಮಾಡ್ತಾ ಇತ್ತು, ತುಂಬಾನೇ ಖುಷಿ ಆಯ್ತು. ಸೊ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಏನ್ ಮಾಡಿದೆ ಅಂದ್ರೆ, ನನಗೆ ತುಂಬಾ ಖುಷಿ ಕೊಡ್ತಾ ಇದ್ದ ವಿಷಯನ ನನ್ನ ಕ್ಲೋಸ್ ಸರ್ಕಲ್, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಶೇರ್ ಮಾಡಕ್ಕೆ ಶುರು ಮಾಡಿದೆ. ಸೊ ಏನಾಯ್ತು ಅಂದ್ರೆ, ಚೆಕ್ ಬರಕ್ ಶುರು ಆಯ್ತು. ಫಸ್ಟ್ ಮಂತ್ 762 rupees ಚೆಕ್ ಬಂತು. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಜಸ್ಟ್ ಬೈ ಡೂಯಿಂಗ್ ಸ್ಮಾಲ್ ಥಿಂಗ್ಸ್ ಮೈ ಚೆಕ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಸೊ ಡೇ ಬೈ ಡೇ ಇನ್ಕ್ರೀಸ್ ಆಗಕ್ಕೆ ಶುರು ಆಯ್ತು. ಜೊತೆಗೆ ಇಲ್ಲಿ ಏನಲ್ಲಪ್ಪ ಅಂದ್ರೆ, ನಾವು ಏನು ಎಕ್ಸ್ಪೆಕ್ಟ್ ಮಾಡದೇ ಇರ್ತೀವಿ, ಫಾರಿನ್ ಟ್ರಿಪ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಹೆಲ್ಪಿಂಗ್ ಅದರ್ಸ್ ಇರ್ಬೋದು, ಪ್ರತಿ ಒಂದು ಸಿಗ್ತಾ ಬಂತು. ಆಮೇಲೆ ಬೆಸ್ಟ್ ASLR ಅವಾರ್ಡು ಬಂತು. 2 ಫಾರಿನ್ ಟ್ರಿಪ್ ನಾನು ನಮ್ಮ ಹಸ್ಬೆಂಡ್ ನ ಕರ್ಕೊಂಡು ಹೋಗಿದ್ದೆ. ರಿಯಲಿ ಫ್ರೆಂಡ್ಸ್, ಇಲ್ಲಿ ಏನು ನಮಗೆ ಆಗುತ್ತೆ ಅಂತ ಅನ್ಸೋದೇ ಇಲ್ಲ, ಬಟ್ ಎಲ್ಲಾನು ಆಗುತ್ತೆ ಇಲ್ಲಿ. ಯಾಕೆಂದ್ರೆ ಶಾರದಾ ಮೇಡಮ್ ಅವಾಗ್ಲೇ ಹೇಳಿದ್ರು, ನಮಗೆ ಇಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ. ನಾವು ಈ ಮೊದಲು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆಫ್ಟರ್ ಜಾಯ್ನಿಂಗ್ ಮೋದಿ ಕೇರ್ ನಾವು ಏನು ಅಚೀವ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರತಿ ಒಂದನ್ನು ಹೆಜ್ಜೆಗೂ ನಮಗೆ ಸಪೋರ್ಟ್ ಕೊಡಕ್ಕೆ ನಮ್ಮ ಮೆಂಟರ್ಸ್ ಇದ್ದಾರೆ. ನೀನಾ ಮೇಡಮ್ ಇರ್ಬೋದು, ಸಂಧ್ಯಾ ಮೇಡಮ್ ಇರ್ಬೋದು, ಕೃಷ್ಣಮೂರ್ತಿ ಸರ್ ಇದ್ದಾರೆ, ಫಿನಿಶ್ ಸರ್ ಇದ್ದಾರೆ. ಪ್ರತಿ ಒಬ್ರು ನಮಗೆ ಪ್ರತಿ ಒಂದನ್ನು ಹೇಳ್ಕೊಡ್ತಾರೆ. ನಾವು ಕಲಿತಾ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಮಗೆ ಏನ್ ಬೇಕು ಅನ್ನೋದನ್ನ ಗೋಲ್ ಸೆಟ್ ಮಾಡ್ಕೊಂಡ್ರೆ ಖಂಡಿತ ಪ್ರತಿ ಒಂದು ಸಿಗುತ್ತೆ. ಇವಾಗ ನನ್ನ ಏನಿದೆಪ್ಪ ಅಂದ್ರೆ, ನನ್ನ ಗ್ರೂಪ್ ಅಲ್ಲಿ ಇರುವ ಒಂದ್ ಮಿನಿಮಮ್ ಒಂದು 30 ಮೆಂಬರ್ಸ್ಗೆ 5,000 ಇಂದ 30,000 ಬರೋಂಗೆ ನಾನು ಸಪೋರ್ಟ್ ಕೊಟ್ಟು ಅವ್ರನ್ನ ಬೆಳೆಸಿದ್ರೆ ಆಟೋಮೆಟಿಕ್ ಆಗಿ ನನ್ನ ಡ್ರೀಮ್ ಚೆಕ್ 1 ಲಕ್ಷ ಬಂದೇ ಬರುತ್ತೆ. ನನಗೆ 100% ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಮೋದಿ ಕೇರ್ ಅಲ್ಲಿ ನಾನು ಮಾಡ್ತಾ ಇದ್ದೆ, ಬಟ್ ಇನ್ ಬಿಟ್ವೀನ್ ಒಂದು 5 years ಇಂದ ನಂಗೆ ಅಷ್ಟು ಸೀರಿಯಸ್ ಆಗಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ನನ್ನ ಮಗಳ ಮದ್ವೆ, ಮಗನ್ ಮದ್ವೆ, ಮನೆ ತಗೊಂಡು ಎಲ್ಲ ಒಂಥರ ಫ್ಯಾಮಿಲಿದು ಸ್ವಲ್ಪ ಇತ್ತು. ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಸೆಕೆಂಡ್ ಇನ್ನಿಂಗ್ಸ್ ಇನ್ ಎ ವೆರಿ ಗುಡ್ ಸ್ಟಾರ್ಟ್. ಇವಾಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಬಿಸ್ನೆಸ್. ಖಂಡಿತ ಮೋದಿ ಕೇರ್ ಅಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ 100% ನನ್ನಲ್ಲಿ ಇವಾಗ ಆಗಿದೆ. ಖಂಡಿತ ಫ್ರೆಂಡ್ಸ್, ನಾ ಪ್ರತಿಯೊಬ್ಬರಿಗೆ ಇದೇ ಹೇಳೋದು, ಮೋದಿ ಕೇರ್ ಇಸ್ ದಿ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್ ಫಾರ್ ಡೂಯಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್. that too, this is an Indian company for Indian people. ಖಂಡಿತ ನೀವೆಲ್ಲ ಇದನ್ನ ಸೀರಿಯಸ್ ಆಗಿ ಇದನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದ್ರೆ
ಖಂಡಿತ ನಿಮ್ಮ ಡ್ರೀಮ್ಸ್ ಏನಿದೆ ಎಲ್ಲಾನು ಫುಲ್ಫಿಲ್ ಆಗುತ್ತೆ. ಖಂಡಿತ ಎಲ್ಲರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಹೆಲ್ಪ್. ಥ್ಯಾಂಕ್ ಯು ಸಂಧ್ಯಾ. ಥ್ಯಾಂಕ್ ಯು ಪ್ರೇಮ. ವೆರಿ ಗ್ರೇಟ್ ಮೆಸೇಜ್ ಎಲ್ರಿಗೂ ಪ್ರೇಮ ಹೇಳಿದ್ದಾರೆ. ಯಾವುದೇ ಜಾಬ್ ಅಲ್ಲಿ ಇದ್ರೆ ಬೇಕಾದಾಗ ಮಾಡೋದು, ಬೇಡದಿರುವಾಗ ಬಿಡೋದು ಅಂದ್ರೆ ಯಾರು ಜಾಬ್ ಅಲ್ಲಿ ಉಳಿಸ್ಕೊಳಲ್ಲ ನಮ್ಮನ್ನ. ಬಟ್ ಅದೇ ಪ್ರೇಮ ಅವರು ಕೊಟ್ಟ ಮೆಸೇಜ್, ಮಗನ ಮದುವೆನಲ್ಲಿ ಬ್ಯುಸಿ ಇದ್ದಾಗ ಫುಲ್ ಇನ್ವಾಲ್ವ್ ಆಗ್ಲಿಲ್ಲ. ಬಟ್ ಮೋದಿಕೇರಲ್ಲಿ ಶಿ ವಾಸ್ ಆಕ್ಟಿವ್ ಓನ್ಲಿ. ಸೊ ಯಾವಾಗ ಬೇಕಂದ್ರೂ ಮೋದಿಕೇರು ನಮ್ಮ ಲೈಫ್ ಅನ್ನ ಚೇಂಜ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರೇಮ, ಥ್ಯಾಂಕ್ಸ್ ಎ ಲಾಟ್. ಈಗ ನೆಕ್ಸ್ಟ್ ತುಂಬಾ ಜನ ಮಿಸ್ ಆಗಿರ್ಬಹುದು, ಬಟ್ ಅದ್ರಲ್ಲಿ ಇನ್ನೊಬ್ರು ನನ್ನ ಐಡೆಂಟಿಫೈ ಮಾಡಿದೀನಿ. ನಮ್ಮ ಇನ್ನೊಬ್ಬ DP ಓನರು ಪುಷ್ಪಲತಾ ಅವರು. ಸೊ ಸೀನಿಯರ್ ಡೈರೆಕ್ಟರ್ ಗಳು ಮಿಸ್ ಆದ್ರೂ ಪರವಾಗಿಲ್ಲ ಅಂತ ಕ್ಲೋಸ್ ಮಾಡಿದ್ವಿ ಮೊನ್ನೆ. ಸೊ ಈಗ ನಾನು ಪುಷ್ಪಲತಾ ಅವರನ್ನ ಕರಿತೀನಿ. ಎಸ್ ಲತಾ, ನೀವು ಬರಬಹುದು ಸ್ಕ್ರೀನಿಗೆ. ನಮಸ್ಕಾರ, ನನ್ನ ಹೆಸರು ಲತಾ. ನಮಸ್ಕಾರ. ಸಿಂಪಲ್ ಹೌಸ್ ವೈಫ್, ಕೇಳ್ತಾ ಇದೆ. ಮಾಡ್ಕೊಂಡು ಮತ್ತೆ ಮಕ್ಕಳನ್ನ ನೋಡ್ಕೊಂಡಿದ್ದಂತವಳು. ಈ ಒಂದು ಅವಕಾಶ ನಂಗೆ ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ ಕಡೆಯಿಂದ ಸಿಕ್ತು. ಮತ್ತೆ ನನಗೆ ಒಂದು ತಿಂಗಳಿಗೆ ಪ್ರತಿ ತಿಂಗಳು ನಾನು 1 lakh ಇನ್ಕಮ್ ತಗೋಬೇಕು ಅಂತ ಇದ್ದೀನಿ. ಜೊತೆಗೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ನಾನು ವೈನಾಡು ಟ್ರಿಪ್ ಎಂಜಾಯ್ ಮಾಡ್ಬಿಟ್ಟು ಬಂದ್ವಿ. ಮತ್ತೆ ಫ್ರೆಂಡ್ಸ್ ಜೊತೆನಲ್ಲಿ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಅದೇ ತರ ಫ್ಯಾಮಿಲಿ ಫುಲ್ ನಾವು ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಇದೀವಿ. ಜೊತೆಗೆ ನಾನು DP ಸಹ ಓಪನ್ ಮಾಡಿದೀನಿ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಎಲ್ರಿಗೂ ಹೇಳೋದು ಇಷ್ಟೇ, ಲಾಸ್ಟ್ 5 ವರ್ಷದಿಂದ ನಾನು ಹೆಲ್ತ್ ಸ್ವಲ್ಪ ಇದಾಗಿದ್ರಿಂದ ನಾನು ಬಿಸ್ನೆಸ್ ಮಾಡಕ್ಕೆ ಆಗ್ತಿಲ್ಲ. ಆದ್ರೂ ಮನೆ ಪ್ರಾಡಕ್ಟ್ ಅಂತೂ ಯೂಸ್ ಮಾಡ್ತಿದೀವಿ, ಚೆಕ್ ಅಂತೂ ಮಿಸ್ ಆಗಿಲ್ಲ. ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇದಕ್ಕೆಲ್ಲ ಕಾರಣಕರ್ತರಾದ ಸಂಧ್ಯಾ ಮೇಡಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲತಾ. ಥ್ಯಾಂಕ್ ಯು. ಗುಡ್, ಎಲ್ಲರಿಗೂ ಒಳ್ಳೆಯ ಗುಡ್ ಮೆಸೇಜ್ ಕೊಡ್ತಾ ಇದ್ದೀರಾ. ಸೊ ಗ್ರೇಟ್ ಲೀಡರ್ಸ್. ಈಗ ಇನ್ನೊಂದು ಪಾಯಿಂಟ್ ನಮಗೆ ಮಿಸ್ ಆಗಿದೆ ಲಾಸ್ಟ್ ವೀಕ್ ಅಲ್ಲಿ. ಅದು ಏನು ಅಂದ್ರೆ, ನೀನಾ ಮೇಡಮ್ ಅವರು ಮೊನ್ನೆ ಟ್ರೈನಿಂಗ್ ಅಲ್ಲಿ ಆ ಸ್ಲೈಡ್ಸ್ ಅಲ್ಲಿ PPT ನಲ್ಲಿ ಬಂದಾಗ ಒಂದು ಮಾತು ಹೇಳಿದ್ರು. ಏನದು? ಹೋಮ್ ಶಾಪಿಗಳು ನಿಮ್ಗೆಲ್ಲ ಗೊತ್ತು, ಹಾಗಾಗಿ ನಾನು ಆ ಪಾಯಿಂಟ್ ಅನ್ನ ಮಾತಾಡಲ್ಲ ಅಂತ. ಅದೇ ಹೋಮ್ ಶಾಪಿಂಗ್ ಬಗ್ಗೆ ಮಾತಾಡಕ್ಕೆ ರೆಡಿ ಆಗಿದ್ದವರಿಗೆ ಮಿಸ್ ಆಗಿರುವಂತಹ ಒಂದು ಟೈಮ್ ಆಗಿತ್ತು ಲಾಸ್ಟ್ ವೀಕ್. ಸೊ ಬೇರೆ ಯಾರು ಅಲ್ಲ, ನಮ್ಮ ಗ್ರೇಟ್ ಲೀಡರು ಪ್ರೇಮಲತಾ ಅವರು. ಸೊ ಪ್ರೇಮಲತಾ, ಪ್ಲೀಸ್, ಎಸ್, ಯು ಕ್ಯಾನ್ ಕಮ್ ಆನ್ ದ ಸ್ಕ್ರೀನ್. Thank you, ma'am. Welcome. Good morning, friends. So, ide nanna, actually I should tell it is mini DP anta introduce ಮಾಡ್ಕೊಳ್ತಾ ಇದ್ದೀನಿ ನಾನು. ನನಗೆ ಮುಂಚೆ ನಾನು DP ನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಮಿನಿ DP ಅಂದ್ರೆ ಇದು ಹೋಮ್ ಶಾಪಿ ಅನ್ನೋಕ್ಕಿಂತ ನಂಗೆ ಮಿನಿ DP ಅಂತ ಹೇಳಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ. ಎಲ್ರು ಕಾಣಿಸ್ತಾ ಇದೆ ಅನ್ಸ್ತಾ ಇದೆ ನನಗೆ. ಕಾಣ್ತಾ ಇದೆ. ಸೊ ಈ ತರ ಸೆಟಪ್ ಮಾಡಿದೀವಿ. ಆಕ್ಚುಲಿ ಕೋವಿಡ್ ಬಂದ್ಮೇಲೆ ನಮ್ಮ ಯಜಮಾನ್ರು he was doing own business. ಸೊ ಅದಾದ್ಮೇಲೆ ಏನಾಯ್ತಂದ್ರೆ he had to close down his business and I was taking tuitions. ಸೊ ಟ್ಯೂಷನ್ಸ್ ಇಂದಾನು ನನ್ಗೆ ಅಷ್ಟೊಂದು ಏನೋ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ಸರಿ DP ಓಪನ್ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ನಮ್ಗೆ. ನಾನು ಅಪ್ಲೈ ಮಾಡಿನೂ ಆಯಿತು, ಆದ್ರೆ ಪ್ಯಾನ್ ಕಾರ್ಡ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅಪ್ಡೇಟ್ ಆಗಿರ್ಲಿಲ್ಲ. ಸೊ ಆದ್ರಿಂದ ಅದೊಂದು ರೀಸನ್ ಆಯ್ತು. ಮತ್ತೆ ಇನ್ನೊಂದು ರೀಸನ್ ಏನಂದ್ರೆ, ನಂದು ನೇಮ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಲೈಕ್ ಪ್ರೊಫೈಲ್ ನೇಮ್ ಬೇರೆ ಇತ್ತು, ಮತ್ತೆ ನನ್ನ ನೇಮ್ ಬೇರೆ ಇತ್ತು ಆಧಾರ್ ಕಾರ್ಡ್ ನಲ್ಲಿ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಡಿಲೇ ಆಯ್ತು. ಬಟ್ ಒನ್ ಆಫ್ ಮೈ ಫ್ರೆಂಡ್ ನೀತಾ ಗಾಟ್ ಇಟ್, ಸೊ ಐ ಆಮ್ ಹ್ಯಾಪಿ ಫಾರ್ ಹರ್ ಅಂಡ್ ವಿ ಹ್ಯಾವ್ ನೈಸ್ ರಿಲೇಶನ್ಶಿಪ್ ಆಲ್ಸೋ ನೌ. ಅಂಡ್ ಇನ್ನೊಂದು ಏನ್ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನಾವು ಈ ಬುಕ್ ತೋರಿಸ್ತೀವಿ ಎಲ್ರಿಗೂ. ಸೊ ಈ ಬುಕ್ ತೋರ್ಸಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಮ್ಯಾಮ್ ಸರಿಯಾಗಿ ಕಾಣಿಸ್ತಾ ಇದೆಯಾ ಮ್ಯಾಮ್ ಇಲ್ಲಿಂದ? ಸ್ವಲ್ಪ ಕತ್ಲಿದೆ, ಲೈಟ್ ಇಲ್ಲ, ಪರವಾಗಿಲ್ಲ, ಕಾಣ್ತಾ ಇದೆ. ಲೈಟ್ ಕಡಿಮೆ ಕಾಣ್ತಾ ಇದೆ ಅಲ್ಲಿ. ಈಗ ಕಾಣ್ತಾ ಇದೆ. ಸೊ ನಾವು ಈ ಬುಕ್ ಅನ್ನು ತೋರಿಸಿದಾಗ ಏನಾಗತ್ತೆ ಅಂದ್ರೆ, ಎಲ್ರಿಗೂ ಈ ತರ ತೋರ್ಸ್ತೀವಿ, ಇಲ್ಲ ಈ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಹಿಂಗೆ ಅಂತ ಎಲ್ಲ ನೋಡ್ತೀವಿ. ಎಲ್ರು ಹಾಗೆ ಜಸ್ಟ್ ಈ ತರ ಮಾಡ್ಬಿಟ್ಟು ಓಕೆ ಮೇಡಮ್, ಓಕೆ ವಿಲ್ ಟ್ರೈ ಅಂತ ಹೇಳ್ತಾರೆ. ಇಲ್ಲ ಮೋಸ್ಟ್ಲಿ ಏನ್ ಮಾಡ್ತೀವಿ ನಾವು, ಡಿಜಿಟಲ್ ಬುಕ್ ಒಂದ್ ಕೊಡ್ತೀವಿ, 6 rupees ತಾನೆ ಅಂತ ಕೊಡ್ತೀವಿ. ಸೊ ಅವ್ರ ಮನೆಗೆ ಹೋಗಿ ನೋಡ್ತಾರ ಇಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದೇ ನಾವು ಈ ತರ ಒಂದು ಹೋಮ್ ಶಾಪ್, ಈ ತರ ಒಂದು ಮಿನಿ DP, ಐ ಹ್ಯಾವ್ ಕೆಪ್ಟ್ ಆಲ್ ವಾಟ್ ಎವರ್ ಐ ಆಮ್ ಯೂಸಿಂಗ್, ಲೈಕ್ 75% ಬಂದು ನಾನ್ ಪರ್ಸನಲ್ ಆಗಿ ಯೂಸ್ ಮಾಡೋ ಐಟಮ್ಸ್ ಇಟ್ಟಿದ್ದೀನಿ.
ಸೊ ಅವ್ರು ಬರೋವಾಗ ನಮ್ಗೆ ತುಂಬಾ ಈಸಿ ಆಗತ್ತೆ, ಹೇಳಕ್ಕೂ ಈಸಿ. ಅಂಡ್ ಇಫ್ ದೇ ವಾಂಟ್ ಎಕ್ಸ್ಟ್ರಾ ಥಿಂಗ್ಸ್ ಲೈಕ್ ಅವ್ರ ಪರ್ಸನಲ್ ಪ್ರಾಬ್ಲಮ್ ಏನಾದ್ರು ಇದ್ರೂನು ನಾವು ಹೇಳ್ಬೋದು, ವೆಲ್ನೆಸ್ ಪ್ರಾಡಕ್ಟ್ಸ್ ಬಗ್ಗೆ. ಮತ್ತೆ ಆವಾಗ ಈ ಬುಕ್ ತುಂಬಾ ಯೂಸ್ ಆಗುತ್ತೆ ನಮ್ಗೆ. ಸೊ ಪರ್ಟಿಕ್ಯುಲರ್ಲಿ ಯು ವಾಂಟ್ ಸಮ್ ಪ್ರಾಡಕ್ಟ್ ಅಂದ್ರೆ ಈ ಬುಕ್ ಇಂದ ನಾವು ಹೇಳ್ಬೋದು. ಬಟ್ ವೆನ್ ಯು ವಾಂಟ್ ಟು ಶೋ ಎ ಬಿಗ್ ಪಿಕ್ಚರ್, ಇದು ಹೇಳ್ತೀವಲ್ಲ ನಾವು ಆಕ್ಚುಲಿ ಪ್ರಾಡಕ್ಟ್ ಬೇಸ್ಡ್ ಅಂಡ್ ಪೀಪಲ್ ರಿಲೇಟೆಡ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವೆರಿ ಗುಡ್. ಬಟ್ ವಿ ವಾಂಟ್ ಟು ಶೋ ದ ಪ್ರಾಡಕ್ಟ್ಸ್ ಆಲ್ಸೋ ಇಸ್ ಬಿಗ್. 400+ ಪ್ರಾಡಕ್ಟ್ಸ್ ಇದೆ. ಜಸ್ಟ್ 400 ಅಂದ ತಕ್ಷಣ ನಮ್ಗೆ ಓಕೆ 400 ಅಂತ ಮಾತ್ರ ನಮ್ಗೆ ಮನಸ್ಸಲ್ಲಿ ಬರುತ್ತೆ ಪಿಕ್ಚರ್. ಆದ್ರೆ ನಮ್ಗೆ ಅದನ್ನ ತೋರ್ಸಿದಾಗ, ಇವಾಗ ನಾನು ನಿಮ್ಗೆ ತೋರ್ಸಿದ್ಮೇಲೆ ಒಂದು ನಿಮ್ಗೆ ಓಕೆ ಓ ಇಷ್ಟೊಂದು ಇದೆಯಾ ಅಂತ. ಬಟ್ ಮೇ ಬಿ ಎಲ್ಲ ಒಂದೇ ಪ್ರಾಡಕ್ಟ್ ನಾನು 10 ಇಟ್ಟಿದ್ರು ನಿಮ್ಗೆ ಗೊತ್ತಾಗಲ್ಲ. ಸೊ ಆದ್ರೆ ನಂಬರ್ಸ್ ವಿಲ್ ಬಿ ಕೌಂಟೆಡ್ ಅಂಡ್ ಹೌ ಯು ಆರ್ ಡಿಸ್ಪ್ಲೇಡ್ ಅದೂನು ಇರುತ್ತೆ. ಸೊ ಇದ್ರಿಂದ ಏನಾಯ್ತಂದ್ರೆ ನಂದು ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್. ಏನಂದ್ರೆ ನಾನು ಟ್ಯೂಷನ್, ಇವಾಗ ಇಂಡಿವಿಜುವಲ್ ಟ್ಯೂಷನ್ ಒಂದು ಚಿಕ್ಕ ಮಗು ಬರ್ತಾ ಇದೆ. ಸೊ ಅವರು ತಾಯಿ ಜಸ್ಟ್ ನಾನು ಹೇಳ್ದೆ ಈ ತರ ಮೋಡಿಕೇರ್ ಅಂತ ಇದೆ ನಿಮ್ಗೆ ಗೊತ್ತಾ ಅಂತ. ಅವ್ರು ಆಂಬಿಯನ್ ಅಲ್ಲಿ ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಸೊ ಜಸ್ಟ್ ಶಿ ವಾಸ್ ಆಸ್ಕಿಂಗ್ ವಾಟ್ ಇಸ್ ಮೋಡಿಕೇರ್, ಐ ಡೋಂಟ್ ನೋ ಅಂತ ಹೇಳಿದ್ರು. ಸೊ ನಾನು ಜಸ್ಟ್ ಒಂದು 2-3 ಪ್ರಾಡಕ್ಟ್ಸ್ ತೋರ್ಸ್ಬಿಟ್ಟು ನಮ್ಮ ಮನೇಲಿ ಇರೋ ಪ್ರಾಡಕ್ಟ್ಸ್ ನಾನು ತೋರ್ಸ್ಕೊಟ್ಟೆ ಅವ್ರಿಗೆ. ಸೊ ಅವರು ಫಸ್ಟ್ ಏನ್ ಮಾಡಿದ್ರು, ಡಿಶ್ ವಾಶ್ ನ ತಗೊಂಡ್ ಹೋದ್ರು, Wonder Drop ಮತ್ತೆ ಗ್ರೀನ್ ಟೀ ತಗೊಂಡ್ ಹೋದ್ರು. ನೆಕ್ಸ್ಟ್ ಡೇ ಶಿ ಕೇಮ್ ಅಂಡ್ ಆಸ್ಕ್ಡ್ ಹೌ ಮಚ್ ಐ ಶುಡ್ ಪೇ. So I told if you become a consultant, you will get some 15 to 20% discount for all the products. And if you are, then she asked, okay, then what will be the difference? Like it will be like 20 rupees for this product, ma'am, I told. Then ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಆಗ್ಬಿಡ್ತು. ಒಂದು ಪ್ರಾಡಕ್ಟ್ 20 rupees ನನಗೆ ಬರ್ತಾ ಇದೆ ಪ್ರಾಫಿಟ್ ಅಂತ. ನೆಕ್ಸ್ಟ್ ಡೇ ಬಂದ್ರು, ಆಮೇಲೆ ಒಂದು ಗೀ ಪ್ಯಾಕೆಟ್ ತಗೊಂಡೋದ್ರು. ನಾನು ಯು ಡೋಂಟ್ ಪೇ, ಯು ಜಸ್ಟ್ ಡಿಸೈಡ್ ಇಫ್ ಯು ವಾಂಟ್ ಟು ಬಿಕಮ್ ಎ ಕನ್ಸಲ್ಟೆಂಟ್, ಲೇಟರ್ ಆನ್ ಯು ಕ್ಯಾನ್ ಡೂ ದ ಬಿಲ್ಲಿಂಗ್ ಅಂತ ಹೇಳ್ದೆ. ಸೊ ಮೇಲೆ ಬಂದು ಇದೆಲ್ಲ ತೋರ್ಸ್ದೆ ನಾನು. ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಆಯ್ತು. ಆಮೇಲೆ ನೆಕ್ಸ್ಟ್ ಡೇ ಒಂದು 2 days ಆದ್ಮೇಲೆ DP-ಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅಲ್ಲೇ ಬಿಲ್ಲಿಂಗ್ ಮಾಡಿಸಿ 3000 rupees ಬಿಲ್ಲಿಂಗ್ ಮಾಡಿ ಅವರು ಸೇರಿನೂ ಆಯ್ತು. ಅದೇ ತರ ಇನ್ನೊಬ್ರುನು 5000 ಬಿಲ್ಲಿಂಗ್ ಮಾಡಿ ಅವರು ಸೇರಿದ್ದಾರೆ. ಸೊ ಇನ್ನ two people from Bombay they have joined. ಸೊ ಈ ಹೋಮ್ ಶಾಪಿಂಗ್ ಇದೊಂದು ಬೆನಿಫಿಟ್ ಇದೆ ಅಂತ ನಾನು ಹೇಳ್ಕೊಳಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅಂಡ್ ದ ರೀಸನ್ ಬಿಹೈಂಡ್ ದಿಸ್ is our great Sandhya ma'am and Krishnamurthy sir and Jayashree. Jayashree to personally very adorable person anta helbeku nanu, because nanu DP Neeta avrige sikkad takshana first phone call ನನಗೆ ಗೊತ್ತಿರಲಿಲ್ಲ. my team ನಲ್ಲಿ ಬರ್ತಾ ಇತ್ತು ಮೆಸೇಜ್. first person to call me was Jayashree. ಅವ್ರು ಬಂದ್ಬಿಟ್ಟು ಪ್ರೇಮ ಏನಾಯ್ತು ನಿಮ್ಗೆ ಬಂದಿಲ್ವಾ ಅಂತ ಅವ್ರಿಗೆ ತುಂಬಾ ಶಾಕ್ ಆಗ್ಬಿಡ್ತು. ನಾನು ಅದನ್ನ ಸ್ವಲ್ಪ ಲೈಟ್ ಆಗಿ ತಗೊಂಡೆ. ಆಮೇಲೆ ಸಂಧ್ಯಾ ಮ್ಯಾಮ್ ನನ್ನ ಹತ್ರ ಒಂದಿನ ಮಾತಾಡಿದ್ರು. ಸೊ ಶಿ ವಾಸ್ ಸಜೆಸ್ಟಿಂಗ್ ಮೀ, ನಿಮ್ ಕನ್ಸು ಅದೇ ಹೇಳ್ತಾರಲ್ಲ, ನಾವು ಕೃಷ್ಣಮೂರ್ತಿ ಸರ್ ಒಂದ್ಸಲ ಹೇಳಿದ, ಅದು ನನ್ನ ಮನ್ಸಿನಲ್ಲಿ ಹಂಗೆ ಇದೆ. ವಾಟ್ ಎವರ್ ಯು ಆರ್ ವಾಟ್ ಎವರ್ ಯು ಆರ್ ಥಿಂಕಿಂಗ್, ಯು ಆರ್ ದ ಪರ್ಸನ್. ಸೊ ದ ಥಾಟ್ಸ್ ಮೇಕ್ಸ್ ದ ಪರ್ಸನ್ ಅಂತ ಹೇಳ್ತೀವಲ್ಲ. ಸೊ ಅದನ್ನ ನಾನು ಯಾವಾಗ್ಲೂ ಅಂದ್ಕೊಂಡೇ ಇರ್ತೀನಿ. ಅಂಡ್ ಮೈ ಫಾದರ್ ಹಸ್ ಟೋಲ್ಡ್, ಯು ಡೂ ಯುವರ್ ವರ್ಕ್, ಡೋಂಟ್ ವೇಟ್ ಫಾರ್ ದ ರಿಸಲ್ಟ್ಸ್. ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು. ನಾನು ಎಕ್ಸಾಮ್ ಹೋಗಕ್ ಮುಂಚೆ ಯಾವಾಗ್ಲೂ ನಮ್ ತಂದೆ ಅದೇ ಹೇಳ್ತಾ ಇದ್ರು, ಓದ್ಬಿಟ್ಟು ತುಂಬಾ ಟೆನ್ಷನ್ ಅಲ್ಲಿ ಇದ್ರೆ, ನೀನ್ ಮಾಡಮ್ಮ, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ, ರಿಸಲ್ಟ್ಸ್ ಎಲ್ಲ ನಿನ್ ಕೈನಲ್ಲಿ ಇಲ್ಲ, ನೀನ್ ಬಿಟ್ಬಿಡು, ನೀನ್ ಎಷ್ಟು ಟ್ರೈ ಮಾಡ್ತೀಯ ಅಷ್ಟು ಟ್ರೈ ಮಾಡು ಅನ್ನೋದು. ಸೊ ಫ್ರಮ್ ದಟ್ ಡೇ ಟು ಟಿಲ್ ಟುಡೇ ಐ ವಿಲ್ ಬಿ ಟ್ರೈಯಿಂಗ್. ಸೊ ಐ ಡೋಂಟ್ ವಾಂಟ್ ಟು ಸ್ಟಾಪ್ ಟ್ರೈಯಿಂಗ್. And whoever joined Modicare can try and achieve so many things. This is a simple message I want to give, and thank to all my uplines who are giving small messages but very, very, very nice. Thank you, ma'am. Yeah, thank you ಪ್ರೇಮಲತಾ. ಗುಡ್ ಮೆಸೇಜ್ ಕೊಟ್ಟಿದ್ದೀರಾ. ಅವರು DP ಓಪನ್ ಮಾಡ್ಬೇಕು ಅಂತ DP ಮಿಸ್ ಆಗಿರುವ ಕಾರಣ ಅವರ ಪ್ಯಾನ್ ಕಾರ್ಡ್ ಇಂದು ಅವರ ನೇಮ್ ಚೇಂಜ್ ಇಂದು ಅವರು ಪರ್ಫೆಕ್ಟ್ ಆಗಿಲ್ಲ. ಈ ಮೆಸೇಜ್ ಯಾಕೆ ಕೊಟ್ಟಿದ್ದಾರೆ ಅವರು ಅಂದ್ರೆ, ದಯವಿಟ್ಟು ನಿಮ್ದೆಲ್ಲ ಜಾಯಿನ್ ಆಗುವಾಗ ಏನಾದ್ರೂ ವ್ಯತ್ಯಾಸ ಇದೆ ಅಂದ್ರೆ ತಕ್ಷಣ ಅದನ್ನ ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂದ್ರೆ ಆಮೇಲೆ ಬೇಕು ಅಂದಾಗ ಅರ್ಜೆನ್ಸಿಯಲ್ಲಿ ಆಗಲ್ಲ. ಅಂಡ್ ಒನ್ ಮೋರ್ ಮೆಸೇಜ್, DP ಸಿಗದಿದ್ರು ಪರವಾಗಿಲ್ಲ, ಹೋಮ್ ಶಾಪ್ ಈಸ್ ದ ಬೆಸ್ಟ್ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಸೊ ಬಿಕಾಸ್ DPಯ ಸುತ್ತಮುತ್ತಲುಗಳು ಯಾರು ಬೇಕಂದ್ರೂ ಹೋಮ್ ಶಾಪಿಯನ್ನ ಇದು ಮಾಡಬಹುದು, ಡಿಪೆಂಡ್ ಆಗ್ಬೇಕಾಗಿಲ್ಲ ಯಾರು ಕೂಡ ಅದಕ್ಕೆ. This is how she came up with the home shopping. So home shopping ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಖಂಡಿತ ನಿಮ್ಮ ಅಪ್ಲೈನ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮ ನೆಕ್ಸ್ಟ್ ಸೆಷನ್ ಅಲ್ಲಿ ಕೂಡ ಅದರ ಬಗ್ಗೆ we will take over the topic.
ಯಾಕೆಂದ್ರೆ ತುಂಬಾ ಬೆನಿಫಿಟ್ ಕೊಡುವಂತಹದ್ದು ಹೋಮ್ ಶಾಪಿಂಗ್. ಸೊ ಈಗ ನಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ದ ಇದಕ್ಕೆ ಬರೋಣ. 20 days 21 days ಇದು 21 days ಇವತ್ತು ನಮ್ದು ಸೆಷನ್ ಅಲ್ಲಿ ನಾವು ಸುಮಾರು ಟಾಪಿಕ್ ಗಳನ್ನ ಕವರ್ ಮಾಡಿದೀವಿ. ಅಂಡ್ ಸುಮಾರು ಟ್ರೈನಿಂಗ್ ಗಳಲ್ಲಿ ಎಲ್ಲರೂ ತಗೊಂಡಿದ್ದಾರೆ, ಖುಷಿನಲ್ಲಿ ತಗೊಂಡಿದ್ದಾರೆ. ಅಂಡ್ ಎಷ್ಟೋ ಜನಗಳು ಅದರಿಂದ ಮೋಟಿವೇಟ್ ಆಗಿದ್ದಾರೆ, ತುಂಬಾ ಆಕ್ಷನ್ಸ್ ಅನ್ನ ಶುರು ಮಾಡಿದ್ದಾರೆ. ಅಂಡ್ ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಸೊ ರಿಸಲ್ಟ್ ಕೂಡ ಬರ್ತಾ ಇದೆ, ನಿಮಗೆ ಬಂದಿದೆ. ಅದೇ ನಾನು ಇವಾಗ ಹೇಳ್ತಾ ಇರೋದು, ತುಂಬಾ ಜನ ಟ್ರೈನಿಂಗ್ ತಗೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋರು ಇದ್ದಾರೆ. ಸೊ 100% 21 days ಅನ್ನ ಅಟೆಂಡ್ ಮಾಡಿದವರು ಇದ್ದಾರೆ, 20 days 18 days. ಈಗ ನಮಗೇನು ಗೊತ್ತಾ, ಅವ್ರಗಳನ್ನೆಲ್ಲ ಒಬ್ಬೊಬ್ಬರನ್ನಾಗಿ ನೀವ್ ಈ ಟ್ರೈನಿಂಗ್ ಸೆಷನ್ ತಗೊಂಡಿರೋದ್ರಿಂದ ಏನು ಡಿಸೈಡ್ ಮಾಡಿದ್ರಿ, ಏನು ಕಮಿಟ್ಮೆಂಟ್, ಅಥವಾ ವಾಟ್ ಈಸ್ ಯುವರ್ ಏನ್ ಹೇಳ್ಬಹುದು ಅಂದ್ರೆ ಅಥೆಂಟಿಕ್ ಡಿಸಿಷನ್, ಕಮಿಟ್ಮೆಂಟ್ ಟು ಯುವರ್ ಸೆಲ್ಫ್. ನಿಮ್ಮ ಕಮಿಟ್ಮೆಂಟ್ ಅನ್ನ ನೀವು ಯಾವ ರೀತಿ ಅನೌನ್ಸ್ ಮಾಡ್ತೀರಾ? ಯಾಕಂದ್ರೆ ತುಂಬಾ ಸಲ ನಾವು ಏನು ಕಮಿಟ್ಮೆಂಟ್ ತಗೊಂಡಿರ್ತೀವಿ, ನಾವು ಒಳಗಡೆ ಇಟ್ಕೊಳ್ಳೋದಕ್ಕಿಂತ ಬೇರೆಯವ್ರ ಹತ್ರ ಶೇರ್ ಮಾಡಿದಷ್ಟು ಅದು ಇನ್ನೂ ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ, ಮಲ್ಟಿಪ್ಲೈ ಆಗತ್ತೆ. ಹಾಗಾಗಿ ಫುಲ್ ತಗೊಂಡವರು, 1 2 3 ದಿವಸ ಕಡಿಮೆ ತಗೊಂಡವರು ಪರವಾಗಿಲ್ಲ, ಬಟ್ 1 by 1 we will meet. And before starting that session, ನಾನು ಆಲ್ರೆಡಿ ಓಪನಿಂಗ್ ಅಲ್ಲಿ ಹೇಳಿದಂಗೆ ಈ 21 days, ಇವತ್ತು 21st day is the last, but starting for the next. So beginning for the next. ಸೊ ಎಲ್ಲಾ ಬಿಗಿನರ್ಸ್ ಪ್ರೋಗ್ರಾಮು ಈಗ ಕೂಡ ಬಿಗಿನರ್ಸ್ ಪ್ರೋಗ್ರಾಮು, ನೆಕ್ಸ್ಟ್ ಕಂಟಿನ್ಯೂ ಆಗೋದು ಕೂಡ ಬಿಗಿನರ್ಸ್. ಈಗ ನಾವು ಆಕ್ಚುಲಿ ಪಾಸ್ ಟು ಆಜಾದಿ ಈಸ್ ಅ ಟೋಟಲ್ ಬಿಗಿನರ್ಸ್ ಪ್ರೋಗ್ರಾಮ್ ಅಂತ ಫಸ್ಟ್ ಡೇ ನಾನು ಅನೌನ್ಸ್ ಮಾಡಿರೋದು ತುಂಬಾ ಜನಗಳಿಗೆ ನೆನಪಿರ್ಬಹುದು, ನೆನಪಿಲ್ಲದಿದ್ರು ಪರವಾಗಿಲ್ಲ. ಆಲ್ ಟಾಪಿಕ್ಸ್ ವಾಟ್ ಎವರ್ ನಾವು ಕವರ್ ಮಾಡಿರೋದು ಟೋಟಲಿ ಫಾರ್ ದ ಬಿಗಿನರ್, ಪ್ರತಿಯೊಬ್ಬರಿಗೆ ಕೂಡ. ಅದೇ ಈಗ ನೆಕ್ಸ್ಟ್ ಬರುವಂತದ್ದು, ಅದು ಕೂಡ ಬಿಗಿನರ್ಸ್ಗೆ ಅಂತೀನಿ ನಾನು. ಯಾಕೆ ಹೇಳಿ? ಸೊ ಈಗ ನಾವು ತಗೊಂಡಿರುವಂತದ್ದು, ನಿನ್ನೆ ಫಿಲಿಪ್ ಸರ್ ಕೊಟ್ಟಿರುವಂತದ್ದು, ಆ 20 days ಅಲ್ಲಿ ನಾವು ಏನೆಲ್ಲ ಒಂದೊಂದೇ ಪಾಯಿಂಟ್ ಅನ್ನ ಮಾತಾಡಿದ್ವಿ, ಅದನ್ನ 20 minutes ಅಲ್ಲಿ ಕೊಟ್ರು ಅಂತ ವಿಶಾಲಾಕ್ಷಿ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಬಿಕಾಸ್ ಇಟ್ ಈಸ್ ಜಸ್ಟ್ ಡಿಸೈಡಿಂಗ್. ನೀವೇನ್ ಡಿಸೈಡ್ ಮಾಡ್ತೀರಾ? ಸರ್ ಹೇಳಿರುವಂತ ಒಂದು ಪಾಯಿಂಟ್, ಲಾ ಆಫ್ ಅಟ್ರಾಕ್ಷನ್. ಅಂದ್ರೆ ನೀವ್ ಏನ್ ಡಿಸೈಡ್ ಮಾಡಿದೀರಾ ಅದು ನಿಮಗೆ ಬರುತ್ತೆ. ನೀವ್ ಏನ್ ಮಾಡ್ಬೇಕು ಅಂತ ವಿಜುವಲೈಸ್ ಮಾಡ್ತೀರಾ ಅದು ನಿಮಗೆ ಬರುತ್ತೆ. ವಿಜುವಲೈಸ್ ಅಂದ್ರೆ ಒಂದು ಸಲ ಅಲ್ಲ, ಒಂದು ದಿವಸ ಅಲ್ಲ, ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ದಿನಕ್ಕೆ 1 ಸಲ ಆದ್ರೂ ಮಾಡಿ, 2 ಸಲ ಆದ್ರೂ ಮಾಡಿ, 3 ಸಲ ಆದ್ರೂ ಮಾಡಿ, ಬಟ್ ಒಂದು ದಿನಾನು ಮಿಸ್ ಮಾಡಬೇಡಿ. ವಿಜುವಲೈಸಿಂಗ್, ಏನು ವಿಜುವಲೈಸ್ ಮಾಡ್ತೀರಾ? ಇಟ್ ಈಸ್ ವಾಟ್ ಯು ಡಿಸೈಡೆಡ್. ನಿಮಗೆ ಏನ್ ಡಿಸೈಡ್ ಮಾಡಿದೀರಾ? ಈ 1 minute ಟೆಸ್ಟಿಮನಿ ಅಂದ್ರೆ ಏನು? ನೀವೇನ್ ಡಿಸೈಡ್ ಮಾಡಿದೀರಾ ನಿಮಗೆ ಏನ್ ಬರ್ಬೇಕು ಅಂತ. ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ, ನೆಕ್ಸ್ಟ್ ಇಯರ್ ಅಲ್ಲಿ, ನೆಕ್ಸ್ಟ್ ಅನದರ್ 5 years ಅಲ್ಲಿ ನನಗೇನು ಬರ್ಬೇಕು ಅಂತ ನೀವು ಡಿಸೈಡ್ ಮಾಡಿದೀರಾ, ಅದನ್ನ ಓಪನ್ ಆಗಿ ಅನೌನ್ಸ್ ಮಾಡ್ತೀರಾ, ಓಪನ್ ಆಗಿ ಶೇರ್ ಮಾಡ್ತೀರಾ. ದಟ್ ಈಸ್ ಆಲ್ಸೋ ಜಸ್ಟ್ ಲೈಕ್ ಎ ವಿಜುವಲೈಸಿಂಗ್. ನೀವು ದೇವ್ರ ಹತ್ರ ಕೂತು ಪ್ರೇ ಮಾಡ್ಬೇಕು ಅಂತಲೇ ಏನು ಇಲ್ಲ. ವಾಟ್ ಎವರ್ ಯು ಡೂ ದ ಕಾರ್ಯ, ಕೆಲ್ಸಗಳು ಕೂಡ ಪ್ರೇಯರ್ ಅಂತ ನೀನಾ ಮೇಡಮ್ ಹೇಳಿದ್ರಲ್ವಾ, ಏನದು ಕಾಯಕವೇ ಕೈಲಾಸ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಇದೆ. ನಾವೇನ್ ಕೆಲಸ ಮಾಡ್ತೀವಿ ಅದೇ ನಮಗೆ ಪ್ರೇಯರು. ಸೇಮ್ ವೇ ನೀವು ಎಷ್ಟು ಸಲ ಟೆಸ್ಟಿಮನಿ ಹೇಳ್ತೀರಾ, ಆ 1 minute ಟೆಸ್ಟಿಮನಿ ಇರ್ಬೋದು, 2 minutes ಇರ್ಬೋದು, 3 minutes ಇರ್ಬೋದು. ಆ 1 minute ಟೆಸ್ಟಿಮನಿಯನ್ನ ಕಲ್ತ್ಕೊಂಡವರು ಅದನ್ನ 2 minute ಆದ್ರೂ ಮಾಡ್ಬೋದು, 3 minute ಆಗ್ಬೋದು, 5 minutes ಆದ್ರೂ ಮಾಡ್ಕೊಳ್ಬಹುದು. ಬಟ್ ಎಷ್ಟು ಸಲ ನಾವು ರಿಪೀಟ್ ಮಾಡ್ತೀವಿ ಅಷ್ಟು ಸಲ ಲಾ ಆಫ್ ಅಟ್ರಾಕ್ಷನ್. ಇಟ್ ಇಸ್ ಜಸ್ಟ್ ಲೈಕ್ ಎ ಮೆಸ್ಮರೈಸಿಂಗ್ ಅಂತ ಹೇಳಿದ್ರು ನಿನ್ನೆಯ ನಮ್ಮ ಪ್ರೋಗ್ರಾಮು. ಯಾಕೆ? ಇಟ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಗ್ನೆಟ್. ಲೀಡರ್ಸ್ ಅಂದ್ರೆ ಮ್ಯಾಗ್ನೆಟ್. ಯಾರ್ ಲೀಡರ್ಸ್ ಆಗ್ಬೇಕು ಅಂತಿದ್ದೀರಾ, ಐರನ್ ಪಾರ್ಟಿಕಲ್ ಆದ್ರೂ ಇಟ್ಕೊಳ್ಳಿ, ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆದ್ರೂ ಇಟ್ಕೊಳ್ಳಿ, ಇಟ್ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ದ ಲೀಡರ್ಸ್. ಸೊ ಟೋಟಲ್ ನಿನ್ನೆ ಮತ್ತೆ ಮೊನ್ನೆಯ ಸೆಷನ್ ಅಲ್ಲಿ ಇದ್ದಿದ್ದೇ ಕ್ರಿಯೇಟಿಂಗ್ ದ ಲೀಡರ್ಸ್. ಆರ್ ಯು ಎ ಲೀಡರ್? ಪ್ರಶ್ನೆ ನಿಮಗೆ ಮಾಡ್ಕೊಳ್ಳಿ. ಈವನ್ ಎ ನ್ಯೂ ಜಾಯ್ನಿ ಡೇ 1 ಫಸ್ಟ್ ಡೇ ನೀವು ಜಾಯಿನ್ ಆಗಿದ್ದೀರಾ ಅಂದ್ರೆ ಯು ಹ್ಯಾವ್ ದ ಲೀಡರ್ಶಿಪ್. ನಿಮ್ಮಲ್ಲಿ ಏನ್ ಡಿಸೈಡ್ ಮಾಡಿ ನೀವು ಬಂದಿದ್ದೀರಾ, ಆ ಡಿಸಿಷನ್ ತಗೊಳ್ಳೋ ಪವರ್ ಇತ್ತು ನಿಮ್ಮ ಹತ್ರ,
ಯು ಆರ್ ಎ ಲೀಡರ್. ಸೊ ನಿನ್ನೆ ಮೊನ್ನೆಯ ಕಂಪ್ಲೀಟ್ ಸೆಷನ್ ಅಲ್ಲಿ ಬಂದಿರುವಂತಹ ಮೇನ್ ಪಾಯಿಂಟ್ಗಳು, ನೀವು ಥಾಟ್ಸ್ ಬದಲಾವಣೆ ಮಾಡಿದೀರಾ, ಡಿಸೈಡ್ ಮಾಡಿದೀರಾ. ಎಸ್, ನೌ ಇಟ್ ಈಸ್ ಕಮಿಂಗ್ ಟು ದ ಆಕ್ಷನ್. ಈಗ ನೆಕ್ಸ್ಟ್ ನಮ್ಮ ಕಮಿಂಗ್ ವೀಕ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ, ಸಂಡೇ, ಮಂಡೇ, ಟ್ಯೂಸ್ಡೇ, ಕಂಪ್ಲೀಟ್ 3 ಡೇಸಿನ ಒಂದು ಸ್ಪೆಷಲ್ ಇದೆ. ಏನು ಅಂತ ನಾನು ಕ್ಲೋಸಿಂಗ್ ಟೈಮ್ ಅಲ್ಲಿ ಹೇಳ್ತೀನಿ. ಬಿಫೋರ್ ದ್ಯಾಟ್ ಐ ಹ್ಯಾವ್ ಇಂಪಾರ್ಟೆಂಟ್ ಜಾಬ್ ಅಥವಾ ಟಾಸ್ಕ್ ಇದೆ ನನಗೆ ಇವಾಗ. ಅಂಡ್ ನಾಳೆ ನಾಡಿದ್ದು ಅದರ ನಾಡಿದ್ದು 3 ಡೇಸ್ ಕಂಟಿನ್ಯೂಸ್ ಆಗಿರುವಂತಹದ್ದು ಏನು, ಅಂಡ್ ನೆಕ್ಸ್ಟ್ ವೀಕ್ ಕಂಪ್ಲೀಟ್ ನೀವು ಏನು ಥಾಟ್ ಬದಲಾಯಿಸಿದೀರಾ, ಏನ್ ಡಿಸೈಡ್ ಮಾಡಿದೀರಾ, ಏನು ಆಕ್ಷನ್ ಗೆ ಬರಬೇಕು ಅಂತ ಡಿಸೈಡ್ ಮಾಡಿದೀರಾ. ರೈಟ್ ಎ ಲಿಸ್ಟ್, ಬೇಸಿಕ್ ಆಕ್ಷನ್. ಫಿಲಿಪ್ ಸರ್ ಕೊಟ್ಟಿರೋದು, ಡೈಲಿ 4-5 ಪೀಪಲ್ ಕಾಲ್ ಮಾಡಿ. ಯಶಸ್ವಿನಿ ಅವರು ಫಸ್ಟ್ ಗೆ ರಿಮೈಂಡ್ ಮಾಡಿದ್ರು, ದಿನಾ 4-5 ಜನಗಳಿಗೆ ಕಾಲ್ ಮಾಡಿ, 4-5 ಜನಗಳ ಹತ್ರ ಇಂಟ್ರಾಕ್ಟ್ ಆಡಿ. ಅವರನ್ನ ಇಂಟ್ರಾಕ್ಟ್ ಮಾಡಿ ಮಾಡ್ಬೇಕಾಗಿರೋದು. ಬಿಕಾಸ್ ಆಫ್ ದಿಸ್ ಕೊರೋನಾ ಇಶ್ಯೂ ಜಾಸ್ತಿ ಯಾರು ಪರ್ಸನಲ್ ಮೀಟ್ ಆಗಲ್ಲ. ಜಸ್ಟ್ ಸೆಂಡ್ ದೆಮ್ ದ ಲಿಂಕ್. ಆ ಲಿಂಕ್ ಅವೈಲೇಬಿಲಿಟಿ ಇರಬೇಕು ನಿಮಗೆ. ಸೊ ಸಂಡೇ, ಮಂಡೇ, ಟ್ಯೂಸ್ಡೇ ಕಂಟಿನ್ಯೂಸ್ 3 ಡೇಸ್ ನಿಮಗೆ ಲಿಂಕ್ ಅವೈಲೇಬಿಲಿಟಿ ಇರುತ್ತೆ. ಯಾವುದು ಏನು ಅಂತ ಹೇಳ್ತೀನಿ ನಾನು. ಬಟ್ ಬಿಫೋರ್ ದ್ಯಾಟ್ ಐ ನೀಡ್ ಯುವರ್ ಕಮಿಟ್ಮೆಂಟ್. ಆ ಸ್ಟೇಟ್ಮೆಂಟ್ ಆಫ್ ಕಮಿಟ್ಮೆಂಟ್ ಇರ್ಬೋದು, ಸ್ಟೇಟ್ಮೆಂಟ್ ಆಫ್ ಯುವರ್ ಅನೌನ್ಸ್ಮೆಂಟ್ ಇರ್ಬೋದು, ಸ್ಟೇಟ್ಮೆಂಟ್ ಆಫ್ ಯುವರ್ ಏನ್ ಹೇಳ್ಬೋದು ಅಂದ್ರೆ, ನಮ್ಮ ಕನ್ನಡದಲ್ಲಿ ಒಂದು ಮಾತು ಇದೆ, ಆಶ್ವಾಸನೆ. ಬೇರೆ ಯಾರಿಗೂ ಅಲ್ಲ ಪ್ರಾಮಿಸ್, ಇಟ್ ಈಸ್ ಸೆಲ್ಫ್. ನೀವು ಯಾವ ಪ್ಲೈನಿಗೆ ಪ್ರಾಮಿಸ್ ಮಾಡೋದು ಬೇಡ, ನಿಮ್ಮ ಯಾರ ಅಪ್ಪ ಅಮ್ಮನಿಗೆ ಪ್ರಾಮಿಸ್ ಮಾಡೋದು ಬೇಡ, ದೇವರಿಗೆ ಕೂಡ ಪ್ರಾಮಿಸ್ ಮಾಡೋದು ಬೇಡ. ಇಟ್ ಈಸ್ ಸೆಲ್ಫ್. ಸೆಲ್ಫ್ ಕಮಿಟ್ಮೆಂಟ್, ಸೆಲ್ಫ್ ಪ್ರಾಮಿಸಿಂಗ್ ಸ್ಟೇಟ್ಮೆಂಟ್ ನನಗೆ ಬೇಕು. ಈಗ ಯಾರೆಲ್ಲ ಬರ್ತಾರೆ ಅದು ರ್ಯಾಪಿಡ್ ಫೈರ್ ತರ ಇರಬೇಕು. 8 ಗಂಟೆ ಆಗಿದೆ ಆಲ್ರೆಡಿ. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಆಲ್ ದ 21 ಡೇಸ್ ಅನ್ನ. ನಾನ್ ಲೀಡರ್ಸ್ ಅನ್ನ ಯಾವಾಗ್ಲೂ ಕೊನೆಗೆ ಇಡ್ತೀವಲ್ವಾ ನಾವು. ಸೊ ಲೀಡರ್ಸ್ ಎಲ್ಲಾ 21 ಡೇಸ್ ಅನ್ನ ಅಟೆಂಡ್ ಆಗಿದೀವಿ ಗೊತ್ತು, ಯಾಕೆಂದ್ರೆ ನಾವ್ ಇದ್ದೇ ಕಾರ್ಯಕ್ರಮ ಮಾಡಿದೀವಿ. ಹಾಗಾಗಿ ಉಳಿದಿದ್ದ ಎಲ್ರೂ ಕೂಡ, ನಾನು ಹೇಳೋದು ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಬಿಟ್ಟು ಉಳಿದಿದ್ದ ಡೈರೆಕ್ಟರ್ಸ್ ಆದ್ರೂ ಪರವಾಗಿಲ್ಲ, 16% ಸೊ 15 13 ಯಾರು ಕೂಡ ಪರವಾಗಿಲ್ಲ. 21 ಡೇಸ್ ಇವತ್ತು ಸೇರಿ ಕಂಪ್ಲೀಟ್ ಆದವರದ್ದು ಲಿಸ್ಟ್ ಇದೆ ನನ್ನ ಹತ್ರ ಆಲ್ರೆಡಿ, ನಿಮ್ಮ ಲೀಡರ್ಸ್ ಗಳು ಕೊಟ್ಟಿರೋದು. ಬಟ್ ನಾನ್ ಲಿಸ್ಟ್ ನೋಡಿ ಕರೆದ್ರೆ ಲೇಟ್ ಆಗತ್ತೆ. ಅದಕ್ಕೋಸ್ಕರ ಇಟ್ ಈಸ್ ಓಪನ್. ಇವಾಗ ಓಪನ್ ಇದೆ ಅಂದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡುವವರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಬನ್ನಿ, ಬೇರೆಯವರದ್ದು ಸೈಲೆಂಟ್ ಇರ್ಲಿ. ಬಟ್ ಬೇರೆಯವರನ್ನೆಲ್ಲ ಕರೆಯೋದಕ್ಕೆ ಮೊದ್ಲೇ ಐ ಹ್ಯಾವ್ ಎ ಪ್ರಿವಿಲೇಜ್. ನನಗೆ ಒಬ್ರದ್ದು ಪ್ರಿವಿಲೇಜ್ ಇದೆ. ಯಾಕೆ ಅಂತ ನೀವು ಅವ್ರು ಮಾತಾಡಿದ ಮೇಲೆ ಹೇಳ್ತೀರಾ. ಅವರು ಬೇರೆ ಯಾರು ಅಲ್ಲ, ಮೊನ್ನೆನೇ ಕೃಷ್ಣಮೂರ್ತಿಯವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಒಬ್ರನ್ನ ಇನ್ವೈಟ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ ನಿಮಗೆ ಅಂತ. ಅವರು ನಮ್ಮ ತುಂಬಾ ಪ್ರೀತಿ ಪಾತ್ರರು, ನಿಮಗೆಲ್ಲ ಇದುವರೆಗೆ ಪರಿಚಯ ಆಗಿಲ್ಲ ಅವರದ್ದು. ಸೊ ಅವರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಇದ್ರಲ್ಲಿ ವಿನಯ ಅಂತ ಇದೆ, ವಿನಯ ಸದಾನಂದ ಅಂತ ಹೇಳ್ಬೋದು. ನನಗೆ ಅವರು ಗ್ರೇಟ್ ವಿನಯ ಆಂಟಿ ಆಗಿದ್ದಾರೆ. ಸೊ ತುಂಬಾ ಇಷ್ಟ ಪಾತ್ರರು. ಅವರ ಕಡೆಯಿಂದ ಈಗ ಅವ್ರ ಪರಿಚಯ ಮಾಡ್ಕೊಡ್ಬೇಕು. ವಿನಯ ಮೇಡಮ್ ಅವರಿಗೆ ಸ್ವಾಗತ. Good morning. I am Vinaya Sadananda, retired lecturer, and accidentally I met my neighbor and she told me, come, there is some program in town hall. Innocently I followed them, and there were so many people were coming on the stage and they were talking, and Modi care. I did not know what it was, but later on I came to know. Then I became a member. Then I loved the products more than anything. It is very beautiful. So in the beginning, one of my nieces, she supported me, Vinita. She is also a consultant, and she put a DP in Udupi. But later on, something happened. But believe it or not, me and my husband, we used to go to MG Road, get the products, and I used to give to my nieces like that. But later on, I started getting few members, and we both, though I didn't take up many consultants, but I used to send to Udupi. So many were there,
me and my husband used to go to Jayanagar. From there, I used to send the products. Like that, we were admiring the people. So many, they're coming and taking the products. My husband used to say, it's a wonderful thing, Vinaya. We both are old. Though we are old, we are not, now we cannot do anything, but still, he supported me. He was a retired engineer, but for the past 1.5 years, I must say, I was not into Modicare because I lost him. But I must say, this 21 days has gave me so much courage. I came out of my mood. It boosted my what I say, boosted my dreams. Again, it came back, and you won't believe, so many now my downlines are there. What I do is, every day I talk to them because they are new joinees, and I give them the way they have to approach all that what I learned in these Zoom meetings. I'm grateful to that. And the one of the consultant was telling, ma'am, when you are talking, I always record what you say, and I go to like that. So it is growing up now. My dreams have not dried up. So I am very grateful to my foster mother parents, Sandhya madam and Mr. Krishnamurthy, and our mentor, Dr. Philip. They also, in the beginning, they supported me so much. I'm grateful to them. I feel sad now we have to leave because I never knew this Modicare has got such beautiful people, very dignified and very helpful. So it's a big family now. I'm very happy. We have a very big family of Modicare, wonderful Modicare. I love products. New joinees, there may be some hurdles, but don't give up. This is a beautiful, what I say, is a business. You can come up in life. It doesn't need, see my age, you can know how old I am. But still I have that spirit. Please don't give up. There is good future. And what I am getting is, I am helping some poor, needy people because I get a very handsome pension. So thank you very much, ma'am. Sandhya Vinay madam. aunty, Thank you. Yes. Thank Vinay you. aunty, I'm very happy to see you back. Vinay aunty, I'm very Yes. happy. Yes. Thank you, Prem Nanjappa. So much. Thank you They so are also my friends. Thank you. So, Thank I'm very you. happy to see Thanks you a back. lot. Yeah, Yes. yeah. Thank you. So really great. So ಇವಾಗ ಅರ್ಥ ಆಯ್ತಲ್ವಾ ನಾನು ಯಾಕೆ ಪ್ರಿವಿಲೇಜ್ ಅಂತ ಹೇಳಿದೆ ಮೇಡಮ್ ಅವರನ್ನ ಬರ್ಲಿಕ್ಕೆ ಅಂತ ನೀವೆಲ್ಲರೂ ಅಬ್ಸರ್ವ್ ಮಾಡಿದೀರಾ. ಬಿಕಾಸ್ ದ ಮೋದಿ ಕೇರ್ ನ ಪ್ರಾಡಕ್ಟ್ಸ್ ಅಲ್ಲದಿದ್ರೆ ಯು ವುಡ್ ಹ್ಯಾವ್ ನಾಟ್ ಕನೆಕ್ಟೆಡ್ ಈಚ್ ಅದರ್. ನಾವು ಕನೆಕ್ಟ್ ಆಗಿದ್ದೇ ಮೋದಿ ಕೇರ್ ಪ್ರಾಡಕ್ಟ್ ಇಂದ. ಯಾಕೆಂದ್ರೆ ಅವರು ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ಕೆ ಆಫೀಸಿಗೆ ಬರ್ತಾ ಇದ್ರು, ನಾವು ಹೋಗ್ತಾ ಇದ್ವಿ. ಅದರ್ವೈಸ್ ಅವರು ನಮ್ಮ ಡೌನ್ ಲೈನ್ ಅಂತಲೇ ನಮ್ಮ ಕನ್ಸಿಡರೇಷನ್ ಅಲ್ಲಿ ಇರ್ಲಿಲ್ಲ, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ. ಬಟ್ ಥ್ಯಾಂಕ್ಸ್ ಟು ಮೋದಿ ಕೇರ್ ಪ್ರಾಡಕ್ಟ್ ಅಂಡ್ ದೇರ್ ಆಕ್ಷನ್ಸ್, ಕಪಲ್ಸ್, elder couples coming to the Modi Care office by auto and going back by auto and sending the product by courier to their team in Udupi. Really we really ಏನಂದ್ರೆ ನಮಗ ಅವಾಗ ಅದನ್ನ ನೋಡಿ we really wanted to connect to them. So ಅಲ್ಲಿಂದ ನಮ್ಮ ಕನೆಕ್ಷನ್ ಶುರುವಾಯಿತು. We have become a family friends. ಸೊ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ವಿ. ಸೊ ರಿಯಲಿ ಯುವರ್ ಬ್ಲೆಸ್ಸಿಂಗ್, ನಿಮ್ಮ ಬ್ಲೆಸ್ಸಿಂಗು ನಮ್ಮ ಎಲ್ಲಾ ಮೋದಿ ಕೇರ್ ಫ್ಯಾಮಿಲಿಗೆ ಇದೆ. ಆಲ್ವೇಸ್ ಯು ಟಾಕ್ ವೆರಿ ವೆರಿ ಪಾಸಿಟಿವ್, ಮೋಟಿವೇಟಿಂಗ್. ಯಾವ ಟ್ರೈನಿಂಗ್ ಇಲ್ಲದೆ ಶಿ ವಾಸ್ ವೆರಿ ಪಾಸಿಟಿವ್, ಟಾಕಿಂಗ್ ವೆರಿ ಮೋಟಿವೇಟಿವ್. So now at least we are able to connect through Zoom. But earlier, no any trainings, nothing in the house. But she was very positive, always motivating ourselves. So adu great thanks to you madam. ಸೊ ಈಗ ರ್ಯಾಪಿಡ್ ಫೈರ್ ಅಂತ ಹೇಳ್ದಂಗೆ ಎಲ್ರಿಗೂ ರ್ಯಾಪಿಡ್ ಫೈರ್ ಗೆ ಬರೋದು ಕಷ್ಟ. ಅದಕ್ಕೂ ಒಂದು ಎಲ್ಲಾ ಸೆಷನ್ ಅನ್ನ ಅಟೆಂಡ್ ಆಗಿರುವಂತ ಇನ್ನೊಬ್ರು ಲಿಟಲ್ ನಮ್ಮ ಜೊತೆ ಎಲ್ಡರ್ ಇರುವಂತವ್ರು ನಿಮಗೆಲ್ಲ ಪರಿಚಯ ಇದೆ. ಅವರನ್ನ ಫಸ್ಟ್ ಕರಿತೀನಿ, ಆಮೇಲೆ ನಾನು ಯಾರನ್ನ ಕರಿಯಲ್ಲ, ನೀವು ನೀವೇ
ಅನ್ಮ್ಯೂಟ್ ಮಾಡ್ಕೊಂಡು ಬರಬೇಕು. ಅವ್ರು ಯಾರು ಅಂದ್ರೆ ನಮ್ಮ ವೀಣಾ ಮೇಡಮ್. ವೀಣಾ ಮೇಡಮ್, ನೀವೀಗ ಫಸ್ಟ್ ಪ್ರಿಯಾರಿಟಿ ನಮಗೆ. ಈ 21 ಸೆಷನ್ ಅಟೆಂಡ್ ಆಗಿ ನಿಮ್ಮ ಕಮಿಟ್ಮೆಂಟ್ ಏನು, ಏನ್ ಡಿಸೈಡ್ ಮಾಡಿದೀರಾ ಅಂತ. ಎಸ್ ಮೇಡಮ್. ನಾನು ಇಷ್ಟು ದಿವಸ, ಹಲೋ, ಹಾ ಹೇಳಿ, ಕೇಳ್ತಾ ಇದೆ. ಇಷ್ಟು ದಿವಸ ನಾನು ಅಷ್ಟ ಸೀರಿಯಸ್ಲಿ ಏನ್ ತಗೊಂಡಿದ್ದಿಲ್ಲ. ಸುಮ್ನೆ ಪ್ರಾಡಕ್ಟ್ ತಗೊಂಡ್ ಬರ್ತಿದ್ದೆ, ಯೂಸ್ ಮಾಡ್ತಿದ್ದೆ. ಯಾರು ಸಿಗ್ತಾರೋ ಅವ್ರಿಗೆ ಹೇಳ್ತಿದ್ದೆ. ಕೆಲವಷ್ಟು ಸ್ವಲ್ಪ ತಗೊಂಡು ಹೋಗ್ತಿದ್ರು ನನ್ನ ಕಡೆಯಿಂದ. ಆದ್ರೆ ಹಂಗೆ ಬಹಳ ಅದ್ರ ಒಳಗೆ ಇನ್ವಾಲ್ವ್ ಆಗಿದ್ದಿಲ್ಲ. ಆದ್ರ ಈಗ ಎಲ್ಲಾರ್ದು ಸೆಷನ್ ನೋಡಿದ್ಮೇಲೆ ನನ್ಗೂ ಸ್ವಲ್ಪ ನಾನು ಯಾಕೆ ಮಾಡಬಾರ್ದು, ನಾನು ಈಗ ಫೋನ್ ಮಾಡೋದು 2-3 ಜನರಿಗೆ ಯಾಕೆ ಮಾಡಬಾರ್ದು ಫೋನು. ಯಾವಾಗ ಯಾರು ಸಿಗ್ತಾರ ಅವ್ರು ಮಾತಾಡ್ಸ್ತಿದ್ದೆ ನಾನು. ಆದ್ರೆ ನಾನಾಗಿ ಯಾರಿಗಾರೆ ಹಿಂಗ್ ಫೋನ್ ಮಾಡಿ ನಮ್ಮ ಮನಿಗ್ ಬರ್ರಿ, ಹಿಂಗೆ ನಾ ಇದು ಅದೇ ನಮ್ ಮೋದಿ ಕೇರ್ ಇದು ಮಾಡ್ಕೊಂಡೇನಿ ಇದ್ದಿಲ್ಲ. ಇನ್ಮೇಲೆ ನಾನು ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದ್ದೇನೆ. ಕನಿಷ್ಠ ಇಬ್ರಿಗಾರೆ ನಾನು ಫೋನ್ ಮಾಡಿ ಮನಿಗ್ ಕರೆದು ಅವ್ರಿಗೆ ಹೇಳ್ಬೇಕು ಅಂತ ವಿಚಾರ ನಂದು ಇಟ್ಕೊಂಡಿನಿ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವೀಣಾ ಮೇಡಮ್. ರಿಯಲಿ ಅಪ್ರಿಶಿಯೇಟ್ ಮಾಡಬೇಕು ನಿಮ್ಮ ಖುಷಿ, ಎನರ್ಜಿಯನ್ನ. ಸೊ ಇನ್ನೂ ಯಾರಿಗಾದ್ರೂ ಅವರ ಪರಿಚಯ ಪೂರ್ತಿ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಅವರು ಮನೆಯಲ್ಲಿ ಕಾರು, ಫಾರಿನ್ ಟ್ರಿಪ್, ಇದು ಎಲ್ಲಾ ಅನುಕೂಲಗಳಿದ್ರು ಕೂಡ ಟೈಲರಿಂಗ್ ಮಾಡಿ ಅವರು ಜನಗಳಿಗೆ ಸರ್ವಿಸ್ ಕೊಡ್ತಾ ಇದ್ರು. ಸೊ ಯಾರಿಗೆ ಡೊನೇಟ್ ಮಾಡ್ಬೇಕು ಅಂತಿದ್ಯಾ, ನಾನು ಟೈಲರಿಂಗ್ ಮಾಡಿ ಡೊನೇಟ್ ಮಾಡ್ತೀನಿ. ಸೊ ಇವತ್ತು ಅವರು ಮೋದಿ ಕೇರ್ ಇಂದ ಅರ್ನ್ ಮಾಡಿ ಡೊನೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ಎಲ್ಲಾರ ಶುಭ ಹಾರೈಕೆಗಳು ನಿಮ್ಮ ಜೊತೆ ಇದೆ. ತುಂಬಾ ಜನಗಳಿಗೆ ನೀವು ಡೊನೇಟ್ ಮಾಡಬಹುದು. ಸೊ ಆಲ್ ದ ಬೆಸ್ಟ್ ಮೇಡಮ್. ಓಕೆ, ಥ್ಯಾಂಕ್ ಯು. ಸೊ ಈಗ ನಾನು ಹೇಳಿದಂಗೆ ನಾನು ಯಾರನ್ನು ಕರೆಯಲ್ಲ. ವಿ ಹ್ಯಾವ್ ದ ಗ್ರೇಟ್ ಪ್ರಿವಿಲೇಜ್ ಏನಂದ್ರೆ ಆಲ್ ದ 21 ಡೇಸ್ ನೀವು ಅಟೆಂಡ್ ಆಗಿದ್ದೀರಾ ಅಂತ ನಿಮ್ಗೆ ಗೊತ್ತು. ಯಾರು ಗುಡ್ ಮೋದಿ ಕೇರ್ ಮಾರ್ನಿಂಗ್ ನಮಸ್ತೆ ಹೇಳೋದು ಬೇಡ, ಯಾಕೆಂದ್ರೆ ಟೈಮ್ ಲೇಟ್ ಆಗುವ ಕಾರಣ. ಆಲ್ರೆಡಿ 8:13 ಆಗಿದೆ ನಮ್ದು. ಪ್ಲೀಸ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಯಾರು, ಯಾಕೆಂದ್ರೆ ಬಿ ಪ್ರೋ ಆಕ್ಟಿವ್ ಅಂತ ನಮ್ಮ ಅಪ್ಲೈನ್ ಯಾವಾಗ್ಲೂ ಹೇಳ್ತಾರೆ. ಈಗ ನೀವು, ನಾನು ಆಲ್ರೆಡಿ ಹೇಳಿದಂಗೆ ನೆಕ್ಸ್ಟ್ ವೀಕ್ ನಾಳೆಯಿಂದ ನಮ್ಮ ಸೆಷನ್ ಏನಿದ್ರು ಆಕ್ಷನ್, ಟ್ರೈನಿಂಗ್ ಅಲ್ಲ ಆಕ್ಷನ್ಸ್. ಈಗ ನನಗೆ ಇಲ್ಲಿ ನಿಮ್ಮ ಆಕ್ಷನ್ಸ್ ಅನ್ನ ನೋಡ್ಬೇಕು. ಯಾರು 1 by 1 21 ಡೇಸ್ ಅನ್ನ ಕಂಪ್ಲೀಟ್ ಮಾಡಿದವರು 1 by 1 ಬಂದ್ಲಿ ನಿಮ್ಮ ಅಥೆಂಟಿಕ್ ಸ್ಟೇಟ್ಮೆಂಟ್ ಅನ್ನ ಕೊಡಿ. ಏನ್ ಡಿಸೈಡ್ ಮಾಡಿದೀರಾ, ಏನ್ ಮಾಡ್ತಾ ಇದ್ದೀರಾ? ಎಸ್. Good evening and greetings to all of you. I started attending the Zoom meeting and I realized the potential of making the list. And this month I got 4 new joinees, because keeping in touch with people and connecting to people. In fact, I connected to my childhood friend in Kerala, but but her sister joined, and that is a great thing, because she had continued. She had joined earlier, then discontinued and joined again. I'm very happy about that. And it is only by connecting, making the call and connecting and talking to them, that we can get a lot of new joinees and telling them about this great business. And in fact, doing the Zoom meeting, I've also realized that we can do a lot in Modi Care. And understanding the structure and the BV, how to go about the billing has also helped me a lot. Thank you. Yes. Thank you, Salma. Ello just ಒಂದು 20 seconds 30 seconds what you are going to do it ಅಥವಾ what you got it. ಈಗ ಆಲ್ರೆಡಿ ಸಲ್ಮಾ ಅವ್ರು ಏನ್ ಹೇಳಿದ್ರು, ಅವರು ಸ್ಪಾನ್ಸರ್ ಮಾಡಿದ್ರು ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀನಿ ಅದನ್ನ ಹೇಳಿ. ಎಸ್ ಪ್ಲೀಸ್ ಕಮ್ ಆನ್, 1 by 1. Yes. Hello. Yes. Hi. Get set go. That is the thing. Good. Very good. Very good. Seriously, take it up, and then with whom you were hesitating to talk, I would like to talk and bring them to the net.
Very good. Thank you. Get set, go. Everything has come. Great. Yeah. Very good. Thank you. Next. Come on, please. 21 days. Yes, fast. ಇನ್ನೊಂದು 2-3 ಮಿನಿಟ್ಸ್ ಅಷ್ಟೇ ಸಿಗತ್ತೆ 21 ಡೇಸ್ ನವರಿಗೆ. ಆಮೇಲೆ 20 ಡೇಸ್ 19 18 ಕೆಳಗಡೆ ಬರುತ್ತೆ. ಎಸ್. ಈಗ ಯಾರು ಪ್ರೋ ಆಕ್ಟಿವ್ ಇದ್ದಾರೆ ನೋಡ್ಬೇಕು ನಂಗೆ. ಎಸ್. ನಾಗರತ್ನ, ಎಸ್. ನನ್ಗೆ ಏನಂತ ಹೇಳಿದ್ರೆ, ಈಗ ಸರ್ ಮೊನ್ನೆ ಹೇಳಿದ್ರಲ್ಲ 4 ಡೆಪ್ತು 4 ಬಿಡ್ತು ಅಂತ ಹೇಳಿದ್ರಲ್ಲ, ಅದ್ರ ಮೇಲೆ ಫೋಕಸ್ ಕೊಟ್ಟು ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಗುಡ್. ವೆಲ್ಕಮ್ ವೆಲ್ಕಮ್ ನಾಗರತ್ನ. ಎಸ್, ನೆಕ್ಸ್ಟ್. Hi, ma'am. Yes. Hello. Yes, Prema. Yes, ma'am. Hello, ma'am. Yes. Thank you for arranging this meeting, the session for 21 days first. ನಿಮಗೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಾನು ಮೊದಲೇ ಹೇಳಿದ ತರ I am going to start. I've started actually, so I am in Zoom now. Yeah, good. Very so good. Next month you can see me in action. Very good, Prema. Prema. Yes, Premalata. Great. Thank you, ma'am. Get set, go. Aito. Good. Next. Hello, ma'am. Yes. Yes, Prema madam. ಹೇಳಿ. ಕೇಳ್ತಾ ಇದೆ. ಡಿಸ್ಕನೆಕ್ಟ್ ಆದ್ರು ಅವರು. ನೆಕ್ಸ್ಟ್ ಬನ್ನಿ. ಅವ್ರು ಕನೆಕ್ಟ್ ಆಗುವಾಗ ಬರ್ತಾರೆ. ಚಾನ್ಸ್ ಬಿಟ್ಕೊಡ್ಬೇಡಿ. ಐ ವಾಂಟ್ ಟು ಸಿ ಯುವರ್ ಆಕ್ಷನ್. Shankar here. Yes. Hello, ma'am. Can I speak a few words? Hello. Am I audible? Your voice we can't. We can see the video. You can put the video off and talk. These 21 days, ma'am, I attended around about 11 classes. 11 times I appeared and I've become into forward mode only because of this. No, Ramani, we are not able to hear you. Okay. I think okay ಕೇಳ್ತು. Okay ಅಂತ ಕೇಳ್ತು. Let me hear now. ಹೇಳಿ. Hello. Yeah. I think I'm audible right now, no? Yeah. You can. Yeah. You can now. Ma'am, I could attend only 10 to 11 classes. Could not attend, but only because of this, I've become fast forward movement for me. And these 4 days at least, I have contacted 4 people, and by 2 days, I think 4 new joinees will be available to me. And only this is because of these 10 days which I have attended, ma'am. So thank you for the classes, and I think in the future also, please do such things and we will be attending it. Don't stop it here. I don't know what was said in the Kannada. You said before, I think your future plans, I could not follow, but whenever I'll get the message, I'll be there here. But yes, thank you. I like the classes very much. Yeah, and the last 2 days, it has given us what my sister said, a pure injection like thing, and we are in the fast forward mode. Thank you, ma'am. Thank you very much. See, friends, ನೋಡಿ, all 20 days ಸಿಕ್ಕಿಲ್ಲ ಅವರಿಗೆ. ಅವ್ರು ಜಾಯಿನ್ ಆಗಿರೋದೇ ಆಮೇಲೆ. ಜಸ್ಟ್ 10 days ಅಲ್ಲಿ ಅವರು ಯಾವ ರೀತಿ ಪ್ರೊಆಕ್ಟಿವ್ ಆಗಿ ಬಂದಿದ್ದಾರೆ. ಪ್ಲೀಸ್ ಫ್ರೆಂಡ್ಸ್, ಕಮ್ ಆನ್. 21 days ನವರು. ಶಂಕರ್, ನೀವು ಬಂದ್ರಿ? ಎಸ್ ಶಂಕರ್. ನನ್ನ ಟಾರ್ಗೆಟ್ ಬೈ ನೆಕ್ಸ್ಟ್ ವೀಕ್ 1 week ಅಲ್ಲಿ 20 ಸ್ಪಾನ್ಸರ್ ಪ್ಲಸ್ ನಮ್ಮ ಟೀಮ್ಗೆ ಪರಿವರ್ತನೆ ನಾನು ಸ್ವತಃ ಮಾಡ್ಬೇಕಂತ ಟಾರ್ಗೆಟ್ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಗುಡ್. ಥ್ಯಾಂಕ್ ಯು ಶಂಕರ್. ಇನ್ನೊಬ್ರು ಯಾರು? ಗೀತಾ ಅವರನ್ನ ನೋಡಿದೆ. ಎಸ್ ಗೀತಾ. ಕಾಲ್ ಮಾತಾಡಿ 2000 rupees ಪ್ರಾಡಕ್ಟ್ ಸೇಲ್ ಮಾಡಿದ್ದೀನಿ. ನಿನ್ನೆ ಇವತ್ತು 2000 rupees ಪ್ರಾಡಕ್ಟ್ ಸೇಲ್ ಮಾಡಿದ್ದೀನಿ. ಎಲ್ಲಾರ್ನು ಜಾಯಿನ್ ಮಾಡ್ಸಕ್ಕೆ ನೋಡ್ತೇನೆ. ನನಗೆ ಇದು ಇಷ್ಟ ಆಯ್ತು. 4 width 4 depth ಅದು ಇಷ್ಟ ಆಯ್ತು. ನಾನು ಅದನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಗುಡ್. ವೆರಿ ಗುಡ್. ಮಾತಾಡ್ಸಿ. Yes. Good. Very good. Thank you, Geeta. Thank you. Yeah. Next. Come on, friends. Come on.
ಯಾರು ಅನ್ಮ್ಯೂಟ್ ಆಗಿದ್ದೀರಾ ಅವರನ್ನ ಕರಿತೀನಿ. ವಿಶಾಲಾಕ್ಷಿ. ಎಸ್ ವಿಶಾಲಾಕ್ಷಿ. Ma'am, these 21 days were like, it flew off so easily. We were thinking 21 days I will be able to attend 7:30 to 8:30 timings are also little busy timings, but I disciplined myself so well, planned the whole day. Everything was planned so well. And even calling the people also, prospects I used to do, daily 2 people I was actually calling, and it was really awesome. And maybe the motivation which every day we were getting was very, very, extraordinary. So thank you, ma'am. If I tell about Modikar, I go on and on. Thank you. Yes. Thank you ವಿಶಾಲಾಕ್ಷಿ. ಈಗ ಫುಲ್ 21 days ನವರು ಬಂದಿಲ್ಲ ಅಂದ್ರೆ ಕೆಳಗಿನವರು 20 days, 19 days, 18 days. Be proactive and come on the screen. Yes. Hello, ma'am. ಯಾರು ಅನ್ಮ್ಯೂಟ್ ಮಾಡ್ತೀರಾ ಕರೀತೀನಿ ಅವರನ್ನ. Hello. Yes. Hello, ma'am. ಕೇಳಿಸ್ತಾ ಇದೆ? ಕೇಳ್ತಾ ಇದೆ ಮೇಡಮ್. ಇವಾಗ ಮಾತಾಡಿ. ಪ್ರೇಮ ಮಾತಾಡ್ತಾ ಇದ್ದೇನೆ. ನನಗೆ ಈ ಬಹಳ ಒಂದು ಹೆಸಿಟೇಟ್ ಇತ್ತು ಜನರ ಹತ್ರ ಮಾತಾಡೋದು ಎಲ್ಲ. ಆದ್ರೆ ಕೃಷ್ಣಮೂರ್ತಿ ಸರ್ ಒಮ್ಮೆ ಹೇಳಿದ್ರು, ಬಹಳ ನಾವು ಯಾರಾದ್ರೂ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆಗ್ಲಿ ಅಥವಾ ಬೇಡ ಈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಆಗ್ಲಿ, ನಾವು ಯಾವ ರೀತಿ ಬಿಹೇವ್ ಮಾಡ್ಬೇಕು, ಸ್ಮೈಲ್ ಮಾಡ್ಕೊಂಡು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ ನಾನು ಹಾಗೆ ಮಾಡ್ತಾ ಇದ್ದೀನಿ. ಈಗ ಜನರ ಜೊತೆ ನಾನು ಫ್ಲೂಯೆಂಟ್ ಆಗಿ ಮಾತಾಡ್ತೀನಿ. ಜನರನ್ನ ನೋಡ್ದಂಗೆ ತಲೆ ತಗ್ಗಿಸ್ಕೊಂಡು ಹೋಗೋದು ಅದೆಲ್ಲ ಏನು ಮಾಡಲ್ಲ. ನನಗೆಲ್ಲಾನು ಈ 21 days ಕ್ಲಾಸ್ ನಾನು ಅಟೆಂಡ್ ಆಗಿದ್ರಿಂದ ಎಲ್ಲವನ್ನೂ ನಾನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು. ಬದಲಾವಣೆ, ಪರಿವರ್ತನೆ ನಿಮ್ಮಲ್ಲಾಗಿದೆ ಅಲ್ವಾ? ಆ ಬದಲಾವಣೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. ಗುಡ್. ಥ್ಯಾಂಕ್ ಯು ಪ್ರೇಮ ಮೇಡಮ್. ಈಗ ಯಾರು ಅನ್ಮ್ಯೂಟ್ ಮಾಡಿದೀರಾ ಅವರನ್ನ ಕರಿತೀನಿ. ಯಾರು ಬರ್ಬೇಕು ಅಂತಿದ್ದೀರಾ ಬನ್ನಿ. ಅನ್ಮ್ಯೂಟ್ ಮಾಡಿದವರನ್ನ ಕರೆಯೋದು. ಎಸ್, ಫಾಸ್ಟ್. ಉಮೇಶ್. ಎಸ್ ಉಮೇಶ್. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಕೇಳ್ತಾ ಇದೆ. ಓಕೆ. ಇದು 21 days ಹೇಗೆ ಕಂಪ್ಲೀಟ್ ಆಗ್ತದೆ ಗೊತ್ತಾಗ್ತಿಲ್ಲ. ನಾವು ಒಂಥರ ಸ್ಟೂಡೆಂಟ್ಸ್ ತರನೇ ನಾವು ಈ ಪ್ರೋಗ್ರಾಮ್ ನ ಅಟೆಂಡ್ ಮಾಡಿದೆ. ತುಂಬಾನೇ ಖುಷಿ ಆಯ್ತು. ಪ್ರತಿಯೊಂದನ್ನು ಕೂಡ ಬರ್ಕೊಂಡಿದ್ದೇನೆ ಒಳ್ಳೆ ಸ್ಟೂಡೆಂಟ್ ತರನೇ. ಆಮೇಲೆ ನನ್ನ ಏಮ್ ಏನಂತ ಅಂದ್ರೆ ಪ್ರತಿದಿನ ನಾನು ಹೊಸಬ್ರಿಗೆ ಫೋನ್ ಮಾಡ್ಬಿಟ್ಟು ಈ ಮೋದಿಕೇರ್ ಬಿಸ್ನೆಸ್ ಬಗ್ಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ 1 ತಿಂಗಳಲ್ಲಿ ಒಬ್ಬರನ್ನ ಡೈರೆಕ್ಟ್ ಆಗಿ ಸ್ಪಾನ್ಸರ್ ಮಾಡ್ಬಿಟ್ಟು ಅವ್ರಿಗೆ ಪ್ರಾಡಕ್ಟ್ ಅನ್ನ ತಗೊಳ್ಳೋದವರೆಗೆ ಅವರ ಒಂದು ಡ್ರೀಮ್ ಅನ್ನ ಸಕ್ಸಸ್ ಮಾಡೋಕೆ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಗುಡ್. ಥ್ಯಾಂಕ್ ಯು ಉಮೇಶ್. ಗ್ರೇಟ್ ಮೆಸೇಜ್. ಈಗ ಫಿಲಿಪ್ ಸರ್ ನಿನ್ನೆ ಟ್ರೈನಿಂಗ್ ಅಲ್ಲಿ ಏನ್ ಮೆಸೇಜ್ ಹೇಳಿದ್ರು ನಮಗೆ, ಡೈಲಿ 3 to 4, 4 to 5 ಪೀಪಲ್ಗೆ ಮಾತಾಡಿ ಅಂದ್ರೆ ಅವ್ರು ಕನ್ಸಲ್ಟೆಂಟ್ ಗೆ ಎಲ್ಲ ಹೇಳಿರೋದು. ಹೊಸಬ್ರನ್ನ ಡೈಲಿ 4 to 5 ಪೀಪಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ದೆನ್ ಮಾತಾಡಿದ ಮೇಲೆ ಝೂಮ್ ಅನ್ನ ಲಿಂಕ್ ಕಳಿಸಿ, ಝೂಮಿಗೆ ಕನೆಕ್ಟ್ ಮಾಡಿ. ಸೊ ನ್ಯೂ ಪೀಪಲ್ ಡೈಲಿ 4 to 5 ಪೀಪಲ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು ವಾರಕ್ಕೆ ನಮ್ಗೆ ಎಷ್ಟು ಲಿಸ್ಟ್ ಬೇಕು? 7 into 5 ಎಷ್ಟಾಯ್ತು? ಮಿನಿಮಮ್ 30-35 ಪೀಪಲ್. So if you start with around 50 to 100 people, ನಿಮಗೆ ವೀಕ್ಲಿ 5 days 5 days ಗಾಗ್ಲಿ 6 days ಗಾಗ್ಲಿ 7 days ಗಳಿಗೆ 4 to 5 people ಸಿಗ್ತಾರೆ. ಅಂಡ್ ನೆಕ್ಸ್ಟ್ ಫಾಲೋಯಿಂಗ್ ವೀಕ್ ಅಲ್ಲಿ ನಿಮಗೆ ಕೆಲವು ಫಾಲೋ ಅಪ್ ಕೆಲಸಗಳು ಇರುತ್ತೆ. ಸೊ ಇಫ್ ಯು ಹ್ಯಾವ್ ಇನಫ್ ಆಫ್ 200 ಇಂದ 300 ನೇಮ್ಸ್ ಲಿಸ್ಟ್ ಇದ್ರೆ ಆರಾಮ್ಸೆ 1 month ಅಲ್ಲಿ ಹೊಸಬ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಮ ಎಲ್ಲಾ ಅಪ್ಲೈನ್ ಲೀಡರ್ಗಳು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಿಮ್ಗೆ ಗೈಡ್ ಮಾಡಿರೋದು ಮೆಮರಿ ಜಾಗರು, ಲಿಸ್ಟ್ ಆಫ್ ಯುವರ್ ಪ್ರಾಸ್ಪೆಕ್ಟ್. ಇದುವರೆಗೆ ಯಾರು ಮಾಡಿದೀರಾ ಅದನ್ನ ಜಾಸ್ತಿ ಮಾಡ್ತಾ ಹೋಗಿ. ಇದುವರೆಗೆ ಇನ್ನೂ ಯಾರು ಶುರು ಮಾಡಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ರಿ ಅನ್ನೋವರನ್ನ ಚೇಂಜ್, ಬದಲಾವಣೆ. ಇಷ್ಟು ದಿನ ನಾನು ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ದೆ ಹೋಗ್ತಾ ಇದ್ದೆ ಬಟ್ ಇವತ್ತು ಡಿಸೈಡ್ ಮಾಡಿದೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ, ಎಸ್, ಉಮೇಶ್ ಹೇಳಿದ ಪಾಯಿಂಟ್ ಅನ್ನ ಕ್ಯಾಚ್ ಮಾಡ್ಕೊಳ್ಳಿ. ದಿನಕ್ಕೆ ಒಬ್ರನ್ನ ಅಂತ ಹೇಳಿದ್ರು, ಅದನ್ನ 4 ಅಥವಾ 5ಕ್ಕೆ ರೈಸ್ ಮಾಡಿ. ಫಿಲಿಪ್ ಸರ್ ಹೇಳಿದ 4x4 ಆಗ್ಲಿಕ್ಕೆ, 4 ವಿಡ್ತ್ 4 ಡೆಪ್ತ್ ಅಂದ್ರೆ 4 ಡೈರೆಕ್ಟರ್ಸ್. ನಿಮ್ಮ 4 ವಿಡ್ತಿನ ಡೈರೆಕ್ಟರ್ಗಳು, 4x4 ಡೈರೆಕ್ಟರ್ಗಳು. 9 ಡೈರೆಕ್ಟಿನ ಕೆಳಗೆ 3 ಜನ ಡೈರೆಕ್ಟರ್ ಬಂದಾಗ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್ ಮಿನಿಮಮ್ 1 lakh. ಸೊ ಈ ಪ್ಲಾನ್ ಅನ್ನ ಇನ್ನೊಂದ್ಸಲ ನಮ್ಮ ನೆಕ್ಸ್ಟ್ ಸೆಷನ್ ಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಬಟ್ ಈ ಬದಲಾವಣೆ ಏನು ಬೇಕಾಗಿದೆ ಅದನ್ನ
ರೆಡಿ ಸೆಟ್ ಗೋ ಅಂತ ನಮ್ಮ ಸೀತಾ ಮೇಡಮ್ ಅವರು ಹೇಳಿದಂಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್, ಈಗ ಯಾರು ಅನ್ಮ್ಯೂಟ್ ಮಾಡಿದೀರಾ, ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀರಾ? ಎಸ್, ಬನ್ನಿ. One thing, ma'am, I want to request you. I want one more class for how to attend the Zoom meetings, how we should sit and all. You have already told us, but I want one more class for that. Thank you. ಥ್ಯಾಂಕ್ ಯು ವಿಶಾಲಾಕ್ಷಿ. ಬಿಕಾಸ್ ನಾನೇ ಇದನ್ನ ಹೇಳಬೇಕು ಅಂತ ಇದ್ದೆ, ನೀವು ನೆನ್ಪು ಮಾಡಿದ್ದು ಒಳ್ಳೇದಾಯ್ತು. ಸೊ ಐ ವಿಲ್ ಟೆಲ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್. ಈಗ ಇದು ತುಂಬಾ ಇಂಪಾರ್ಟೆಂಟ್. ಸಿ, ದ ಝೂಮ್ ಅಲ್ಲಿ ಕೂತ್ಕೊಳ್ಳೋದು, ಝೂಮ್ ಅಲ್ಲಿ ನಾವು ಕ್ಯಾಮರಾ ಫೇಸ್ ಮಾಡೋದು, ಡೆಫಿನೆಟ್ಲಿ ಇನ್ನೊಂದು ಕ್ಲಾಸ್ ಖಂಡಿತ ಮಾಡೋಣ. ಆದ್ರೆ ಬೇಸಿಕ್ ಒಂದು 2-3 ರೂಲ್ಗಳನ್ನ, ನಾವು ಮಾತಾಡದೆ ಇರುವಾಗ ಅನ್ಮ್ಯೂಟ್ ಇರಬಾರ್ದು, ಮ್ಯೂಟ್ ಇರ್ಬೇಕು. ಅಂಡ್ ನಾವು ಓಡಾಡ್ತಾ ಇದ್ರೆ, ಏನೋ ಅರ್ಜೆಂಟ್ ಬಂತು, ಕೆಲವರು ಓಡಾಡ್ಕೊಂಡಿರ್ತಾರೆ, ವಿಡಿಯೋ ಆಫ್, ಅದರ್ವೈಸ್ ಆ ವಿಡಿಯೋ ನಿಮ್ಗೆ ಕಾಣ್ತಾನೆ ಇರುತ್ತೆ. ಅಂಡ್ ಇನ್ನೊಂದು ತುಂಬಾ ರಿಕ್ವೆಸ್ಟ್ ನಂದು ಏನಂದ್ರೆ, ಕ್ಯಾಮರಾವನ್ನ ನಾವು ಫೇಸ್ ಮಾಡುವಾಗ, ನಾನು ಒಂದ್ಸಲ ತೋರಿಸಿದ್ದೆ, ನಮ್ಮ ಮನೆಯ ಫ್ಯಾನ್ ರೂಮ್ ಎಲ್ಲ ಕಾಣಬಾರ್ದು ಅದರಲ್ಲಿ. ಈಗ ನಾನು ನೋಡಿ ಹಿಂಗೆ ಮಾಡಿದ್ರೆ ಫ್ಯಾನ್ ಎಲ್ಲ ಕಾಣುತ್ತೆ ನಿಮಗೆ. ಅಂದ್ರೆ ನಾನು ಏನ್ ಕೂತಿದ್ದೀನಿ, ನನ್ನ ತಲೆ ಮತ್ತೆ ಭುಜಕ್ಕೆ ಪ್ಯಾರಲಲ್ ಆಗಿ ಮೊಬೈಲ್ ಇಡಬೇಕು. ಈಗ ನೋಡಿ, ನನ್ನ ಭುಜ ಇಲ್ಲಿದೆ, ನನ್ನ ತಲೆ ಇಲ್ಲಿದೆ, ಅದಕ್ಕೆ ಪ್ಯಾರಲಲ್ ಆಗಿ ಮೊಬೈಲ್ ಇಟ್ರೆ ಕರೆಕ್ಟ್ ಆಗಿ ಫೇಸಿಂಗ್ ಅಲ್ಲಿ ಇರ್ತೀನಿ. ಅಂಡ್ ಡಿಸ್ಟೆನ್ಸ್ ಆಲ್ಮೋಸ್ಟ್ ನನ್ನ ಕೈಗೆ ಮ್ಯೂಟು ಅನ್ಮ್ಯೂಟು ಅಂದ್ರೆ ಒಂದು ಕೈಯ ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಮೈ ಒನ್ ಹ್ಯಾಂಡ್, ಆ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ. ಆವಾಗ ಮ್ಯೂಟು ಅನ್ಮ್ಯೂಟು ಮಾಡಬಹುದು. ಅಂಡ್ ವೆನ್ ಎವರ್ ಯು ನೀಡ್ ಟು ಡೂ ದ ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್, you can take somebody's help if you have. You can keep it a little distance so that we can all see your table. So when we only talk, one hand distance saku, mute unmute ಮಾಡ್ಕೊಳ್ಳಕ್ಕೆ it should be comfortable. And you should be facing the camera above your ಏನ್ ಹೇಳ್ಬೋದು, ಭುಜ, ಶೋಲ್ಡರ್ ಲೆವೆಲ್ಗಿಂತ ಮೇಲೆ, ಶೋಲ್ಡರ್ ಗಿಂತ ಸ್ವಲ್ಪ ಕೆಳಗಡೆ ಬಂದ್ರು ಪರವಾಗಿಲ್ಲ, ಬಟ್ ನಾಟ್ ಬಿಲೋ. And mute to unmute antu you should be very pakka, quick. And this is not only for you and me, the learning, whomever we invite as a guest also, we have to request them. You can put your camera off always. Whenever they call you, you can put it on. Because sometimes they will be keep moving and their full house, or somebody will be moving around in the roads, avaglu ಕಾಣ್ತಾ ಇರ್ತಾರೆ. ಹಾಗಾಗಿ ಈ ಝೂಮಿನ ಡಿಸಿಪ್ಲಿನ್ ಅನ್ನ ಸ್ವಲ್ಪ ನಾವು ಕೂಡ ಕಲಿಯೋಣ, ಬೇರೆಯವರಿಗೂ ಸ್ಟ್ರಿಕ್ಟ್ಲಿ ಕಲಿಸಕ್ಕೆ ಪ್ರಯತ್ನ ಪಡೋಣ. ಎಲ್ಲಾನು 100% ಆದ್ಮೇಲೆ ಐ ವಿಲ್ ಸ್ಟಾರ್ಟ್ ಝೂಮ್ ಅಲ್ಲ, ಸ್ಟಾರ್ಟ್ ಇಟ್ ಆಫ್, then we will start learning. Once if we start only, we will start learning. Yes. Ivaga once again I come back to the calling one by one. Yes, who will come? I can see one unmuted, Yashoda Devi. Yes, Yashoda Devi madam, matadu. Hi madam. Hi. Hi madam. Yes. ಕೇಳಿಸ್ತಿದ್ಯಾ? ಕೇಳ್ತಾ ಇದೆ. ಕೇಳಿಸ್ತಿದ್ಯಾ ಮೇಡಮ್? ಕೇಳ್ತಾ ಇದೆ. ಅದೇ ನಾನು ಇನ್ನ 15 ಡೇಸ್ ಇಲ್ಲ, ಮ್ಯೂಟ್ ಆಗಿದೆ ನಿಮ್ದೀಗ, ಕೇಳ್ತಾ ಇಲ್ಲ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಟಚ್ ಮಾಡಿ ಲೆಫ್ಟ್ ಮೋಸ್ಟ್. ಈಗ ಅನ್ಮ್ಯೂಟ್ ಆಗಿದೆ. ಹೇಳಿ. ನಾನು ಮೋಡಿಕೇರ್ ಪ್ರಾಡಕ್ಟ್ ತುಂಬಾ ಇಷ್ಟಪಡ್ತೀನಿ. ನನಗೆ ಫುಲ್ ಕಣ್ಣು ಕೆಳಗೆಲ್ಲ ಫುಲ್ ಬ್ಲಾಕ್ ಇತ್ತು, ಅದೆಲ್ಲ ಒಂದು 15 ಡೇಸ್ ಅಲ್ಲಿ ಪೂರ ಮಾಯವಾಯ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನನಗೆಲ್ಲ ನಾನು ಫೋಟೋ ಎಲ್ಲ ಕಳಿಸಿ ನಮ್ಮ ರಿಲೇಷನ್ಸ್ ಫ್ರೆಂಡ್ಸ್ 4 ಮಂದಿಗೆ ಪ್ರಾಡಕ್ಟ್ಸ್ ಬೇಕಂತಿದ್ದ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ಅವರೆಲ್ಲ ಕೂಡ ಸಜೆಷನ್ ಮಾಡದೆ ತಗೊಂತ ಇದ್ದಾರೆ. ಇನ್ನ ನನಗೇನ್ ಮಾತಾಡಕ್ ಬಂದಿಲ್ಲ, ಏನಿದಿಲ್ಲ, ಇನ್ನ ಸ್ವಲ್ಪ ಟ್ರೈನ್ ಆಗ್ಬೇಕು. ಎಲ್ಲ ಕೇಳ್ತಾ ಇದ್ದೀನಿ ಮೀಟಿಂಗ್, ಟ್ರೈನ್ ಆಗಿ ನಾನು ನಿಮ್ಮಂತ ಆಗ್ಬೇಕಂತ ಇಷ್ಟಪಡ್ತೀನಿ. ಎಲ್ಲರಿಗೂ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಯಶೋದಾ ಮೇಡಮ್ ಅವರಿಗೆ ಥ್ಯಾಂಕ್ ಯು. ನೋಡಿ, ನನಗೆ ಮಾತಾಡಕ್ ಬರಲ್ಲ ಅಂತ ಹೇಳಿದ್ರು, ಬಟ್ ಅವರ ಮಾತಾಡಿದ ವಿಷಯದಲ್ಲಿ ಎಷ್ಟೊಂದು ಮೆಸೇಜ್ ಇತ್ತು. 15 ಡೇಸ್ ಅಲ್ಲಿ ನನ್ ಮುಖ ಇದೆಲ್ಲ ಹೋಯ್ತು ಅನ್ನುವ ಆ ಅಥೆಂಟಿಕ್ ಸ್ಟೇಟ್ಮೆಂಟ್, ದಟ್ ಇಟ್ ಸೆಲ್ಫ್ ಇಸ್ ಇನಫ್.
ನಿನ್ನೆ ಫಿಲಿಪ್ ಸರ್ ಏನ್ ಹೇಳಿದ್ರು, ನಿಮ್ಮ ಝೂಮ್ ಅನ್ನ ಓಪನ್ ಮಾಡಿ ಕರೀರಿ, ಪ್ರೆಸೆಂಟೇಶನ್ ಮಾಡಕ್ ಬರವಲ್ವಾ ಮಾತಾಡಿ, ಪರವಾಗಿಲ್ಲ. ಪ್ರೆಸೆಂಟೇಶನ್ ಮಾಡಕ್ ಬರಲ್ಲ, ನಿಮಗೆ ಪ್ರೆಸೆಂಟೇಶನ್ ಬರ್ಬೇಕು ಅಂದ್ರೆ ಆಲ್ವೇಸ್ ಯುವರ್ ಅಪ್ಲೈನ್ಸ್ ಆರ್ ರೆಡಿ ಫಾರ್ ಯುವರ್ ಸರ್ವಿಸ್. ಯಾಕೆಂದ್ರೆ ಈಗ ಝೂಮ್ ಅಲ್ಲಿ ಇರುವ ಕಾರಣ ಯು ಕ್ಯಾನ್ ರೀಚ್ ಔಟ್ ಎನಿ ಅಪ್ಲೈನ್, ಇಟ್ ವಿಲ್ ಬಿ ಈಸಿ. ಅವ್ರಿಗೆ ಕೂಡ 24 hours ಅಂತ ನಾನು ಹೇಳಲ್ಲ, ಅಪ್ ಟು ನೈಟ್ 10 o'clock, ಮಾರ್ನಿಂಗ್ ಫ್ರಮ್ 6 o'clock ಐ ಆಮ್ ಅವೈಲೇಬಲ್. 24 hours ಅಂತ ತುಂಬಾ ಜನ ಹೇಳ್ತಾರೆ, ಡೆಫಿನೆಟ್ಲಿ ನಾನು ಅದನ್ನ ಹೇಳಲ್ಲ. ಬೆಳಗ್ಗೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನನ್ನ ಟೈಮ್ ನನಗೆ ಬೇಕು. But other any time I can come on the Zoom. So, but only you have to schedule. So, thank you ಯಶೋಧ ಅವರಿಗೆ ಮೆಸೇಜ್ ಕೊಟ್ಟಿರೋದಕ್ಕೆ. ಈ ತರ ನೀವು ಝೂಮ್ ಅನ್ನ ಓಪನ್ ಮಾಡಿ ನಿಮ್ಮ ಜನಗಳನ್ನ ಕರೀರಿ, ಅಂದ್ರೆ ಕರೀರಿ, ಓಪನ್ ಮಾಡಿ. ಎಸ್, ಪೀಪಲ್ ಆರ್ ರೆಡಿ ಟು ಲಿಸನ್ ಟು ಯು. ಅವರ ಮುಖವನ್ನ ನೋಡಿದ್ರೆ ಸಾಕು, ಜನಗಳಿಗೆ ಮೆಸೇಜ್ ಹೋಯ್ತು, ರೆಡಿ ಟು ಕಮ್ ಅಂಡ್ ಬೈ ದ ಪ್ರಾಡಕ್ಟ್. ಡೆಫಿನೆಟ್ಲಿ ದೇ ವಿಲ್ ಜಾಯಿನ್ ಟು ಮೋದಿ ಕೇರ್. ಎಸ್, ಈಗ ನೆಕ್ಸ್ಟ್ ಯಾರು ಬರ್ತೀರಾ? ಆಲ್ರೆಡಿ 8:30. ಸೊ ಒಂದು ಮೆಸೇಜ್ ಇದರಿಂದ ಕೊಡ್ತಾ ಇದೆ ಏನು ಅಂದ್ರೆ, ಸಿ ಯು ಹ್ಯಾವ್ ಟೇಕನ್ ಆಲ್ ದ ಟ್ರೈನಿಂಗ್ಸ್, ಬಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಕ್ಕೆ ಬಂದಿಲ್ಲ ಅಂದ್ರೆ ಆ ಪ್ರೊಆಕ್ಟಿವಿಟಿನಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ. ಅಂದ್ರೆ ಓನ್ಲಿ ಟೇಕಿಂಗ್ ದ ಟ್ರೈನಿಂಗ್ ಡೆಫಿನೆಟ್ಲಿ ಮೇ ನಾಟ್ ಚೇಂಜ್ ಎವ್ರಿಥಿಂಗ್. ಆ ಏನ್ ಟ್ರೈನಿಂಗ್ ತಗೊಂಡಿದ್ದೀರಾ ಅದರಲ್ಲಿ ಒಂದು ಆಕ್ಷನ್ ಹೊರಗಡೆ ಬರಬೇಕು. ಅದಕ್ಕೆ ಸ್ಟಿಲ್ ಮೋರ್ ಟೈಮ್ ವಿ ಹ್ಯಾವ್ ಅನದರ್ 5 minutes. ಯಾರು ಬರ್ತೀರಾ? ಇವತ್ತು ಲಾಸ್ಟ್, ಲೇಟ್ ಆದ್ರೂ ಪರವಾಗಿಲ್ಲ. ಯಾರು ಬರ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಬನ್ನಿ. ಹಲೋ, ಎಸ್, ನಮಸ್ಕಾರ. ನಮಸ್ಕಾರ. ನಾನು 5 to 8 ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಎಸ್, ಮತ್ತೆ ನಾನು 2 ಫ್ರೆಂಡ್ಸ್ ಅನ್ನು ರೆಫರ್ ಮಾಡಿದ್ದೀನಿ, ಪ್ರೇಮಾನಂದ್ ಅವರಿಗೆ. ಮತ್ತೆ ನಾಳೆಯಿಂದ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮದು ಪೊನ್ನಣ್ಣ ಅಂತ ಹೇಳಬೇಕಾ, ತೀಮಂಡ ಹೇಳಬೇಕಾ ಗೊತ್ತಿಲ್ಲ. ಥ್ಯಾಂಕ್ ಯು ಪೊನ್ನಣ್ಣ ಅವರಿಗೆ. ನೀವು 5 ಕ್ಲಾಸ್ ಅಟೆಂಡ್ ಆಗಿದ್ದೀರಾ, ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ಕೆ ಹೊರಟಿದ್ದೀರಾ. ಸೊ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಜನಗಳನ್ನ ಅಪ್ರೋಚ್ ಮಾಡಕ್ಕೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಝೂಮ್. ಆವಾಗ ಯು ಹ್ಯಾವ್ ಎ ಗ್ರೇಟ್ ಅಪ್ಲೈನ್. ಪ್ರೇಮಾನಂಜಪ್ಪ, ನಿಮ್ಮ ಅಪ್ಲೈನಿನ ಸಪೋರ್ಟ್ ಅನ್ನ ನೀವು ತಗೊಳ್ಳೋದೇ ನಿಮಗೆ ಮೋದಿ ಕೇರ್ ಅಲ್ಲಿ ಒಂದು ದೊಡ್ಡ ಭಾಗ್ಯ. ಯಾಕೆಂದ್ರೆ ಆ ಭಾಗ್ಯ ಲಕ್ ಅಂತ ಹೇಳ್ತೀವಲ್ವಾ, ಆ ಲಕ್ ಅನ್ನ ನಾವು ಇಟ್ಕೊಂಡ್ರೆ ಸಾಲದು, ಯೂಸ್ ಮಾಡ್ಬೇಕು. ಹಾಗಾಗಿ ಆ ಲಕ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಪೊನ್ನಣ್ಣ ಅವರೇ. ಓಕೆ, ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ? ಅನ್ಮ್ಯೂಟ್ ಮಾಡಿ ಬನ್ನಿ. ಸ್ವಾತಿ, ಶಿವಪ್ರಕಾಶ್. ನಮಸ್ತೆ ಮೇಡಮ್, ನನ್ನ ಹೆಸರು ಸ್ವಾತಿ ಅಂತ. ಐ ಆಮ್ ಹೌಸ್ ವೈಫ್. I started this business last year, almost 8 months. ಮುಂಚೆ ಇದ್ರಲ್ಲಿ ಬೇರೆ ಎಲ್ಲ ಇದ್ರಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾರೆ, ಬಟ್ ತುಂಬಾ ಚೀಟಿಂಗ್ ಎಲ್ಲ ಇರುತ್ತೆ. ಬಟ್ ಇದ್ರಲ್ಲಿ ಯಾವ ತರ ಅಂದ್ರೆ, ಫಸ್ಟ್ ನಮ್ದು ಇನಿಷಿಯಲಿ 100 something ಬಂತು, ಬಟ್ ಇವಾಗ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಅದರಿಂದ ನಮಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಇದ್ರಲ್ಲಿ ಕೂಡ ನಾವು ಅರ್ನ್ ಮಾಡ್ಬೋದು, ಆಮೇಲೆ ಬೇರೆಯವ್ರಿಗೆ ಕೂಡ ಒಂದು ಅವಕಾಶ ಕೊಡ್ಬೋದು ಅಂತ. ಥ್ಯಾಂಕ್ ಯು ಸ್ವಾತಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಗುಡ್, ವೆರಿ ಗುಡ್ ಇನಿಷಿಯೇಟಿವ್. ಸೊ ನೆಕ್ಸ್ಟ್ ಬರ್ತೀರಾ? ಲಾಸ್ಟ್ 1 person ಗೆ ಚಾನ್ಸ್. ಲಾಸ್ಟ್ 1. ಮ್ಯಾಮ್, ನಾನು ಮಾತಾಡ್ತೀನಿ. ಎಸ್, ನಮಸ್ತೆ ಮ್ಯಾಮ್. ಈ 21 days ಪ್ರೋಗ್ರಾಮ್. ಗೀತಾ ಅವರಿ, ಶರ್ಮಿಳಾ, ನವೀನು ಇಬ್ರು ಅನ್ಮ್ಯೂಟ್ ಮಾಡಿದೀರಾ. ಯಾರು ಫಸ್ಟ್ ಬರ್ತೀರಾ? ಬನ್ನಿ. ನಾನು ಗೀತಾ ಮಾತಾಡ್ತೀನಿ. ಎಸ್, 21 days ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ಮ್ಯಾಮ್, ನಾನು ಎಷ್ಟೊಂದು ವಿಷಯ ನನ್ನ ಡೌನ್ಲೈನ್ಸ್ ಅವ್ರು ತಿಳ್ಸಕ್ ಏನ್ ಟ್ರೈ ಮಾಡ್ತಿದ್ದೆ, ಅದೆಲ್ಲ ಅವರೇ ನೋಡಿ ತಿಳ್ಕೊಂಡು ತುಂಬಾ ಆಕ್ಟಿವ್ ಆಗ್ತಿದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇವಾಗ. ಮೇನ್ಲಿ ಇದು ಈವೆಂಟ್ಸ್ ಅದೆಲ್ಲ ಅಟೆಂಡ್ ಮಾಡ್ಬೇಕು ಅಂತ ಫೋಟೋ ಕವನ್ ಇದ್ರಲ್ಲಿ ವೃಂದಾವ್ರು ಎಲ್ಲ ಹೇಳ್ತಾ ಇದ್ರು. ಅದೆಲ್ಲ ನಾವು ಮುಂಚೆ ಮಾಡ್ತಿರ್ಲಿಲ್ಲ. ಇವಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಿದ್ದೆ. ನನ್ನ ಡೌನ್ಲೈನ್ಸ್ ಅವರು ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ ಇದನ್ನ. ಥ್ಯಾಂಕ್ ಯು ಗೀತಾ. ಥ್ಯಾಂಕ್ ಯು, ವೆರಿ ಗುಡ್. ಈಗ ಈ ಸೆಷನ್ ಇಂದಾಗಿ ಇನ್ನು ಜಾಸ್ತಿ ಡೌನ್ಲೈನ್ ಗಳನ್ನ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡಿ.
ನೀವು ಕೊಟ್ಟಿರುವ ಮೆಸೇಜ್ ಒಂದೇ ಇವಾಗ. ಏನ್ ಗೊತ್ತಾ, ವೆರಿ ಗುಡ್. ನಮ್ಮ ಡೌನ್ಲೈನ್ ಗಳಿಗೆಲ್ಲ ನೀವು ಹೇಳ್ಕೊಡೋ ಬದಲು ಈ ಸೆಷನ್ ಹೇಳ್ಕೊಡ್ತಾ ಇದೆ. ಸೊ ಈಗ ನಾವೆಲ್ಲರೂ ಏನ್ ಮಾಡ್ಬೇಕಾಗಿರೋದು, ಜಾಸ್ತಿ ಜನಗಳನ್ನ ಇನ್ವೈಟ್ ಮಾಡೋದು, ಇಂಟ್ರೊಡ್ಯೂಸ್ ಮಾಡೋದು, ಸೆಷನ್ ಗೆ ಕನೆಕ್ಟ್ ಮಾಡೋದು. ಎಸ್, ಥ್ಯಾಂಕ್ ಯು ಗೀತಾ. ಶರ್ಮಿಳಾ ಅವರು ನೆಕ್ಸ್ಟ್. ಶರ್ಮಿಳಾ ಅವರು ಅನ್ಮ್ಯೂಟ್ ಮಾಡಿದೀರಾ? ಎಸ್, ನಮಸ್ತೆ ಮ್ಯಾಮ್. ಇದು ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ತುಂಬಾ ಆಬ್ಜೆಕ್ಷನ್ಸ್ ಬರ್ತಾ ಇತ್ತು ಯಾರಿಗೂ ಮುದಿಕೆ ಬಗ್ಗೆ ಹೇಳ್ಬೇಕಾದ್ರೆ. ಆಮೇಲೆ ತುಂಬಾ ಎಫರ್ಟ್ ಹಾಕ್ಬೇಕು ಇನ್ನ, ಅವಾಗ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಐಡಿಯಾ ಬಂತು ಟ್ರೈನಿಂಗ್ ಅಟೆಂಡ್ ಆಗೋದ್ರಿಂದ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶರ್ಮಿಳಾ. ಒಂದು ಗುಡ್ ಮೆಸೇಜ್ ಪಾಸ್ ಮಾಡಿದ್ದನ್ನ ಕೇಳಿರ್ಬೇಕು ನೀವು. ಎಫರ್ಟ್ ಹಾಕಬೇಕು, ಎಫರ್ಟ್ ಹಾಕಿದ್ರೆ ರಿಸಲ್ಟ್ ಇದೆ. ವೆರಿ ಗುಡ್ ಮೆಸೇಜ್. ಎಫರ್ಟ್ ಹಾಕದೆ ಲೈಫ್ ಅಲ್ಲಿ ನಮ್ಮ ಹಸ್ಬೆಂಡ್ ಒಂದು ಹೇಳೋದಿದೆ, ಫ್ರೀ ಕಪ್ ಆಫ್ ಕಾಫಿ, ಫ್ರೀ ಕಪ್ ಆಫ್ ಟೀ ಯಾರಿಗೂ ಸಿಗಲ್ಲ ಲೈಫ್ ಅಲ್ಲಿ. ವಿ ಹ್ಯಾವ್ ಟು ಅರ್ನ್ ಇಟ್ ಅಂತ. ಅದೇ ತರ ವಿ ಹ್ಯಾವ್ ಟು ಪುಟ್ ದ ಎಫರ್ಟ್. ಎಫರ್ಟ್ ಹಾಕಿದ್ರೆ ರಿಸಲ್ಟ್ ಇದೆ. ಆದ್ರೆ ಇಟ್ ಈಸ್ ಎ ಪ್ಲಾನ್, ಪ್ಯಾಸಿವ್ ಇನ್ಕಮ್ ಪ್ಲಾನ್. ಈ 40 years 50 years ಹಾಕುವಂತಹ ಜಾಬ್ ಬಿಸ್ನೆಸ್ ನ ಎಫರ್ಟ್ ಅನ್ನ ಇಲ್ಲಿ 2 to 3 years, 2 to 5 years, 3 to 5 years ಹಾಕಿ, yes, you can earn your cup of coffee lifelong. That is the message. Yes, ಶರ್ಮಿಳಾ ಅವರೇ, ಥ್ಯಾಂಕ್ ಯು. ಇನ್ನು ಯಾರಾದ್ರೂ ಅನ್ಮ್ಯೂಟ್ ಮಾಡಿದವರು ಇದ್ದೀರಾ? ನಾನು ರೋಸಿತಾ ಅಂತೇಳಿ. ರೋಸಿತಾ, ಎಸ್ ಮೇಡಮ್, ಬನ್ನಿ. ಮೇಡಮ್, ನಾನು ಇದಕ್ಕೆ ಜಾಯಿನ್ ಆಗಿ 1.5 ತಿಂಗಳಾಯ್ತಷ್ಟೇ. ಇದರಲ್ಲಿ 18 ಮೀಟಿಂಗ್ ಜಾಯಿನ್ ಆಗಿದ್ದೇನೆ, ನೋಡಿದ್ದೇನೆ. ಮತ್ತೆ ಏನಂತ ಹೇಳಿದ್ರೆ, ಇದನ್ನು ನಾನು ಇದರಲ್ಲಿದ್ದ ವಿಷಯಗಳನ್ನೆಲ್ಲ ಹೇಳಿ ನನ್ನ ಸಿಸ್ಟರ್ಗೆ ಹೇಳಿ, ಅವಳು ಇದನ್ನೆಲ್ಲ ಯೂಸ್ ಮಾಡಿ ಬಿಯಾಂಡ್ ಬ್ಲೂ ಮತ್ತೆ ವಾಶ್ಮೆಟ್ ಪೌಡರ್, ವಾಶ್ಮೆಟ್ ಲಿಕ್ವಿಡ್ ಮತ್ತೆ ಕಾಫಿ ಪುಡಿ ಪೌಡರ್ ಅದನ್ನೆಲ್ಲ ಯೂಸ್ ಮಾಡಿ ಇದು ತುಂಬಾ ಚೆನ್ನಾಗಿದೆ, ನಾನೇ ಇದಕ್ಕೆ ಜಾಯಿನ್ ಆಗ್ತಾನೆ ಹೇಳಿ ಈಗ ಅವಳು ನಿನ್ನೆಲ್ಲ ಮೊನ್ನೆ ಜಾಯಿನ್ ಆದ್ಲು. ಪ್ಲಸ್ ನಮ್ಮ ಇನ್ನೊಂದು ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಕೂಡ ಹಾಗೆ ಅವರು ಯೂಸ್ ಮಾಡಿ ಕ್ರೀಮ್ ಎಲ್ಲ ಅವರೇ ಜಾಯಿನ್ ಆಗಿದ್ದಾರೆ. ಇದರಿಂದ ವೆರಿ ಗುಡ್. ಥ್ಯಾಂಕ್ ಯು ರೋಸಿತಾ ಮೇಡಮ್, ನೀವು ಸ್ಕ್ರೀನಿಗೆ ಬಂದು ಶೇರ್ ಮಾಡಿದ್ದಕ್ಕೆ. ಅವರ ಅಪ್ಲೈನ್ ಬೇರೆ ಯಾರು ಅಲ್ಲ, ನಮ್ಮ ಪ್ರಿವಿಲೇಜ್ ಕೊಟ್ಟು ಕರೆದಿರುವಂತಹ ವಿನಯ ಮೇಡಮ್ ಅವರು, ಅವರ ಅಪ್ಲೈನ್. ಥ್ಯಾಂಕ್ಸ್ ಟು ವಿನಯ ಮೇಡಮ್, ನಮ್ಮ ರೋಸಿತಾ ಅವರನ್ನ ನಮ್ಮ ಟೀಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಅಂಡ್ ಇನ್ನೊಂದು ಮೆಸೇಜ್ ನಾನು ರೋಸಿತಾ ಅವರ ಕಡೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವರ ಅದೇ ಸಿಸ್ಟರು ಪ್ರಾಡಕ್ಟ್ ಎಲ್ಲ ತಗೊಂಡ್ರು, ನೀವೇ ಯಾಕೆ ಮೆಂಬರ್ ಆಗ್ಬಾರ್ದು ಅಂತ ಕೇಳಿದಾಗ ನನ್ಗೇನ್ ಲಾಭ ಇದೆ ಇದ್ರಲ್ಲಿ ಕೇಳಿದ್ದಕ್ಕೆ, ರೋಸಿತಾ ಅವರು ಕೊಟ್ಟ ಉತ್ತರ. ಅವರು ನಂಗೆ ಫೋನ್ ಅಲ್ಲಿ ಹೇಳಿರೋದು, ಈಗ ನೀನು ಶೆವರ್ಲೆ ಓಡಿಸ್ತಾ ಇದೀಯಾ, BMW ಓಡಿಸ್ಬಹುದು. ಫ್ರೆಂಡ್ಸ್, ನೀವು ಇದರಿಂದ ಏನು ಕಲ್ತ್ಕೊಂಡ್ವಿ? ನ್ಯೂ ಜಾಯಿನೀಸೇ ಕರೆಕ್ಟ್ ಆಗಿ ಬಿಸ್ನೆಸ್ ಅನ್ನ ಮಾಡೋದು ಇನ್ವೈಟ್ ಮಾಡುವಾಗ. ಅದೇ ನಾವು ಸ್ವಲ್ಪ ಬಲ್ಲಿದರು ಅಂದ್ರೆ ಎಕ್ಸ್ಪೀರಿಯನ್ಸ್ ಆದವರು ಸೀನಿಯರ್ಸ್, ವಿ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್. ಏನು ಲಾಯಲ್ಟಿ ಇದೆ, ಫ್ರೀ ಪ್ರಾಡಕ್ಟ್ ಇದೆ, ಆಫರ್ಸ್ ಇದೆ. ನೋ, ಡೋಂಟ್ ಎಕ್ಸ್ಪ್ಲೈನ್ ಎನಿಬಡಿ, ಗಿವ್ ದ ಪಂಚಿಂಗ್ ಆನ್ಸರ್ ಅಂತ ಹೇಳ್ತೀನಿ. ಈಗ ರೋಸಿತಾ ಮೇಡಮ್ ಅವರು ಕೊಟ್ಟ ಪಂಚಿಂಗ್ ಆನ್ಸರ್ ಏನು? ಆಲ್ರೆಡಿ ಯು ಆರ್ ಡ್ರೈವಿಂಗ್ ಶೆವರ್ಲೆ, ಯು ಕ್ಯಾನ್ ಡ್ರೈವ್ BMW. ಥ್ಯಾಂಕ್ ಯು ಮೇಡಮ್, ನಾನ್ ನಿಮ್ಮಿಂದ ಕಲಿತೆ ಮೊನ್ನೆ ಫೋನ್ ಅಲ್ಲಿ. ಇಮಿಡಿಯೇಟ್ಲಿ ಐ ಪಾಸ್ ದ ಮೆಸೇಜ್ ಟು ಕೃಷ್ಣಮೂರ್ತಿ. ನಿಮ್ಮ ಹತ್ರ ಮಾತಾಡಿದ ತಕ್ಷಣ ಐ ಲರ್ನ್ ದಿಸ್ ಫ್ರಮ್ ರೋಸಿತಾ ಮೇಡಮ್ ಅಂತ. ಸೊ ಪ್ರತಿಯೊಂದು ದಿನಾನು ನಾವು ನ್ಯೂ ಜಾಯಿನೀಸ್ ಇಂದ ಕಲಿತೀವಿ. ಅದಕ್ಕೆ ನಾವು ತುಂಬಾ ನ್ಯೂ ಜಾಯಿನರ್ಸ್ ಅನ್ನ ಸೇರಿಸೋಣ, ಅವರಿಂದ ನಾವು ಕಲಿಯೋಣ, ಅವರಿಗೆ ನಾವು ಕಲಿಸೋಣ. ಸೊ ಈಗ ನಮ್ಮಿಂದ ತುಂಬಾ ಕಲ್ತಿದ್ದೀವಿ ಅಂತ ಅವ್ರ ಮೈಂಡ್ ಅಲ್ಲಿ ಇರುತ್ತೆ, ನಾವು ಅವರಿಂದ ಕಲಿತಾ ಇದ್ದೀವಿ. ದಟ್ ಈಸ್ ಅ ಮ್ಯೂಚುವಲ್ ಬೆನಿಫಿಟ್ ಈಚ್ ಅದರ್. ಸೊ ಥ್ಯಾಂಕ್ ಯು ವಿನಯ ಮೇಡಮ್ ಅವರಿಗೂ ರೋಸಿತಾ ಮೇಡಮ್ ಅವರಿಗೂ ಇಬ್ಬರಿಗೂ ಥ್ಯಾಂಕ್ಸ್. ಸ್ಟಿಲ್ ಐ ಹ್ಯಾವ್ ಒನ್ ಮೋರ್ ಪರ್ಸನ್. ಯಾರಾದ್ರೂ ಒಬ್ರು ಬರ್ಬಹುದು, ಅನ್ಮ್ಯೂಟ್ ಮಾಡ್ಕೊಂಡವ್ರು ಇದ್ರೆ ಕರಿತೀನಿ, ಅದರ್ವೈಸ್ ಎನಿಬಡಿ? Okay, so now we will, I don't say close, yakandre nothing is getting closed. We are doing the completion of 21 days program. ನಾನು ಆಲ್ರೆಡಿ ಹೇಳಿದೆ, ನಾಳೆಯಿಂದಲೇ ಶುರುವಾಗತ್ತೆ ನಮ್ಮ ನೆಕ್ಸ್ಟ್ ಸೆಷನ್ ಅಂತ. ಏನದು? ಈ ಲಾಸ್ಟ್ 2 days ಅಲ್ಲಿ ಕಲ್ತಿದ್ದನ್ನ ಮಾತ್ರ ನಾನು ತಗೋತೀನಿ, ಬಿಕಾಸ್ ಉಳಿದಿದ್ದೆಲ್ಲ ಮಾಡಿದ್ದನ್ನ ಲಾಸ್ಟ್ 2 days ಅಲ್ಲಿ ನಾವು ಪಂಚಿಂಗ್ ಆಗಿ ತಗೊಂಡ್ವಿ. 20 minutes ಅಲ್ಲಿ 30 minutes ಅಲ್ಲಿ ತಗೊಂಡ್ವಿ. ಗೋ ಟು ದ ಡಿಸೈಡ್, ಗೋ ಟು ದ ಬೇಸಿಕ್ಸ್, ಸ್ಟಾರ್ಟ್ ಡೂಯಿಂಗ್. ಏನದು? ಲುಕ್ ಎಟ್ ಯುವರ್ ಲಿಸ್ಟ್ ಇಲ್ಲ ಅಂದ್ರೆ ಲಿಸ್ಟ್ ಮಾಡಿ, ಇನ್ವೈಟ್ ಮಾಡಿ. ಈಗ ಇನ್ವೈಟ್ ಮಾಡ್ಬೇಕಂದ್ರೆ
ಶೆವರ್ಲೆ ಡ್ರೈವ್ ಮಾಡ್ತಾ ಇದ್ದೀರಾ, BMW ಮಾಡಬಹುದು ಅಂತ ಉತ್ತರ ಕೊಟ್ಟಾಗ ಅದು ಹೇಗೆ ಅಂತ ಜನ ಪ್ರಶ್ನೆ ಕೇಳಿದ್ರೆ, ನಾಳೆ ನಮ್ಮ ಸೆಷನ್ 5 ಗಂಟೆಗೆ ಇದೆ. 30 ಮಿನಿಟ್ಸ್ 1 ಅವರ್ ನೀವು ಡಿಸೈಡ್ ಮಾಡಿ. ಇಟ್ ವಿಲ್ ಬಿ ಜನರಲಿ 1 ಅವರ್ ಸೆಷನ್, ಬಟ್ 30 ಮಿನಿಟ್ಸ್ ಅಲ್ಲಿ ಪ್ರೆಸೆಂಟೇಶನ್ ಮುಗಿಯುತ್ತೆ. ಅನದರ್ 30 ಮಿನಿಟ್ಸ್ ದರ್ ವಿಲ್ ಬಿ ದ ಡಿಟೇಲ್ಡ್ ಪ್ರಾಡಕ್ಟ್ಸ್, ಟೆಸ್ಟಿಮನೀಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಇನ್ವೈಟ್ ಮಾಡುವಾಗ ಯಾರಿಗೆ ಅಪ್ರೋಚ್ ಮಾಡ್ತೀರಾ, ದೇ ವಿಲ್ ಹ್ಯಾವ್ ಸೋ ಮೆನಿ ಕ್ವೆಶನ್ಸ್, ಸೋ ಮೆನಿ ಅಬ್ಜೆಕ್ಷನ್ಸ್ ಅಂಡ್ ಯು ನೀಡ್ ಟು ಗಿವ್ ಸಮ್ ಪಂಚಿಂಗ್ ಆನ್ಸರ್. ಅಂದ್ರೆ ಅವರಿಗೆ ಹಾಟ್ ಬಟನ್ ಅಂತ ಹೇಳ್ತೀವಿ, ಹಾರ್ಟ್ ಬಟನ್ ಅಂತಲೂ ಹೇಳ್ತೀವಿ. ಹಾರ್ಟ್ ಬಟನ್ ಅಂದ್ರೆ ಏನು, ಅವರಿಗೆ ಇಷ್ಟ ಆಗುವಂತದ್ದು, ಅವರಿಗೆ ಏನ್ ಇಷ್ಟ ಆಗಿದೆ ಅಂತದನ್ನ ನೀವು ಅವರಿಗೆ ಹೇಳಬೇಕಾಗಿರೋದು. ಅಥವಾ ಅವರ ಹಾಟ್ ಬಟನ್ ಅಂದ್ರೆ ನಿಜವಾಗ್ಲೂ ಅವರು ಯಾವ್ದ್ರಿಂದ ಬದಲಾಗ್ತಾರೆ ಅನ್ನೋದು ನಿಮಗೆ ಚೂರು ಸುಳಿವು ಸಿಗತ್ತೆ. ಅಂತರದನ್ನ ಟಚ್ ಮಾಡಿ ಯು ಹ್ಯಾವ್ ಟು ಇನ್ವೈಟ್ ಅಂಡ್ ಸೆಂಡ್ ದ ಲಿಂಕ್. ಆ ಲಿಂಕ್ ಬೇಕಲ್ವಾ ನಿಮಗೆ? ನೀವೇ ದಿನಾ ಒಂದೊಂದು ಲಿಂಕ್ ಓಪನ್ ಮಾಡಿ ಕರೆಯುವಂಗಿದ್ರೆ ದ ಬೆಸ್ಟ್. ಬಟ್ ಅಂಟಿಲ್ ಯು ಸ್ಟಾರ್ಟ್ ಯುವರ್ ಓನ್ ಝೂಮ್. ಪ್ರೇಮಲತಾ ಅವ್ರು ಹೇಳಿದಂಗೆ ನೀವು ನನ್ನದೇ ಝೂಮ್ ನೋಡ್ತೀರಾ ಅಂತ ಹೇಳಿದ್ರು. ಥ್ಯಾಂಕ್ ಯು ಪ್ರೇಮಲತಾ. ಅದೇ ರೀತಿ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮದೇ ನೀವು ಝೂಮ್ ಓಪನ್ ಮಾಡಿದೀರಾ ಅಂತ ಐ ಆಮ್ ಜಸ್ಟ್ ವಿಜುವಲೈಸಿಂಗ್, ಇನ್ವೈಟಿಂಗ್. ನಿಮ್ಮದೇ ಓನ್ ಟೈಮ್ ಅಲ್ಲಿ, ಅದು 3 ಗಂಟೆಗ 12 ಗಂಟೆಗ 6 ಗಂಟೆಗ ಯಾವ ಟೈಮ್ ಅಲ್ಲಿ ಬೇಕಂದ್ರೂ ಇನ್ವೈಟ್ ಮಾಡಿ. ಬಟ್ ಅಂಟಿಲ್ ಆಸ್ ಎ ಅಪ್ಲೈನ್ ಐ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಈ 21 ಡೇಸ್ ಸೆಷನ್ ಅನ್ನ ಅಟೆಂಡ್ ಆಗಿ, ಬೂಸ್ಟ್ ಆಗಿ, ಎನರ್ಜೈಸ್ ಆಗಿ, ಅದನ್ನ ಸುಮ್ನೆ ಬಿಟ್ರೆ ಅದು ಅಲ್ಲಿಗೆ ವಾಷಿಂಗ್ ಸೋಪನ್ಗೆ ನೀವು ಎತ್ತರದಿಂದ ನೀರು ಹಾಕಿದಾಗ ಆಲ್ ಬಬಲ್ಸ್ ವಿಲ್ ಕಮ್ ಅಪ್. ಆ ಟೈಮಲ್ಲಿ ನೀವು ನಿಮ್ಮ ಬಟ್ಟೆಗಳನ್ನ ಸೋಕು ಮಾಡಿದ್ರೆ ಅದು ವರ್ಕ್ ಆಗತ್ತೆ. ಇಫ್ ಯು ಡೋಂಟ್ ಯೂಸ್ ಇಟ್ ವಿಲ್ ಸಿಂಕ್ ಡೌನ್. ಅದೇ ತರ ನಮ್ಮ ಎನರ್ಜಿಯನ್ನ ಹಂಗೆ ಸಿಂಕ್ ಆಗಕ್ಕೆ ಬಿಡಬೇಡಿ. ಯೂಸ್ ಯುವರ್ ಎನರ್ಜಿ, ಯೂಸ್ ಯುವರ್ ಪೊಟೆನ್ಶಿಯಲ್, ಯೂಸ್ ಯುವರ್ ಮೋಟಿವೇಶನ್, ಎಂಥೂಸಿಯಾಸಮ್. ಸೊ ನಾಳೆ 5 ಗಂಟೆಗೆ ನಮ್ಮ ಸೆಷನ್ ಪರಿವರ್ತನ್. ನ್ಯೂ ಜಾಯಿನೀಸ್ ಅನ್ನ ಕರಿಬೇಕಾಗಿರೋದು ಬೇರೆ ಯಾವುದು ಅಲ್ಲ, ಪರಿವರ್ತನ್. Today it was in English, tomorrow there will be a Kannada Parivartan, and Monday we have a great session at 6:30 from my upline. Nanna upline in a session 6:30 ge irutte, that is on Monday. And Tuesday once again we have our own Parivartan at 7:30, the same training time. ಯಾಕಂದ್ರೆ ನಾವು 7:30 ಗೆ ಎಲ್ರಿಗೂ ಕಂಫರ್ಟೇಬಲ್ ಆಗತ್ತೆ ಅಂತ ಮೈಂಡ್ ಸೆಟ್ ಮಾಡಿದೀವಿ. But tomorrow Sunday ಆದ ಕಾರಣ 5 o'clock we are going to do it. And Monday I want to give the privilege to my uplines connection. ಈಗ ನಿನ್ನೆ ಮತ್ತೆ ಮೊನ್ನೆ ನಾವು ನಮ್ಮ ಅಪ್ಲೈನ್ ಅನ್ನ ಕರೆಸಿ ಇಲ್ಲಿ ಟ್ರೈನಿಂಗ್ ಮಾಡಿದ್ದಕ್ಕೆ we have to give the ಏನ್ ಹೇಳ್ತೀವಿ, give back something. That is nothing. We are inviting our guest to upline session. And ನೀವು ಯಾರು ಡೈಲಿ 3, 4, 5 ಜನಗಳನ್ನ ಕಾಂಟ್ಯಾಕ್ಟ್ ಮಾಡಿ ಬೇರೆ ಏನು ಮಾಡಕ್ ಹೋಗ್ಬೇಡಿ, ಇನ್ವೈಟ್ ಮಾಡಿ. So that is the ultimate. So adre requesting everybody connect at least 5-10 minutes prior to the time, because ನಮ್ಗೆ ಗೊತ್ತಿರ್ಲಿಲ್ಲ ಯಾವಾಗ 100 ಕ್ರಾಸ್ ಆಗುತ್ತೆ, ಯಾವಾಗ 1000 ಕ್ರಾಸ್ ಆಗುತ್ತೆ, ಯಾವ ಟೈಪ್ ಆಫ್ ಅನ್ಲಿಮಿಟೆಡ್ ಇದೆ ನಮ್ಗೆ ಗೊತ್ತಿರಲ್ಲ. ಬಟ್ ಪ್ರಿಯರ್ ಟು ದ ಟೈಮ್ 6:30 ಅಂದ್ರೆ 5-10 ಮಿನಿಟ್ಸ್ ಮೊದಲೇ ಲಾಗಿನ್ ಆಗಿ ಅದು ಅವ್ರು ಓಪನ್ ಮಾಡುವಾಗ ಲಿಂಕ್ ಆಗ್ಬಿಡ್ತೀವಿ ನಾವು. ಸೊ ಟುಮಾರೋ ಪರಿವರ್ತನ್ at 5 o'clock, Monday ಪರಿವರ್ತನ್ at 6:30, and one more Parivartan Tuesday is at 7:30. So all the 3 Parivartan will be full of our guest. ಒಂದು ವೇಳೆ ಗೆಸ್ಟ್ ಇಲ್ಲ ಅಂದ್ರೆ ಯಾವಾಗ ಗೊತ್ತಾಗೋದು? ನಾವು ಅಲ್ಲಿಗೆ ಎಂಟ್ರಿ ಆದಾಗ, ಓ ನನ್ ಗೆಸ್ಟ್ ಇದಾರಾ ಇಲ್ವಾ ಅಂತ ವಾಪಸ್ ಬರೋದಲ್ಲ. ನಿಮ್ಮ ಪರಿವರ್ತನನ್ನ ನೀವು, ನಿಮ್ಮ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಅನ್ನ ನೀವು ಓಪನ್ ಮಾಡ್ಬೇಕಂದ್ರೆ ಯು ವಿಲ್ ಬಿ ಪಕ್ಕಾ ವಿತ್ ದ ಪರಿವರ್ತನ್ ಸೆಷನ್. You will be handling, you will be conducting, you will be leading the Parivartan program. So ಅದಕ್ಕೆ ನೀವು ಪಕ್ಕಾ ಆಗಬೇಕಂದ್ರೆ you should be throughout the program. So that is the next upcoming 3 days, and next full week we will be into action. ಅದನ್ನ ಏನು ಎತ್ತ ಅಂತ ನಾನು ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. Taking all our leadership support, maybe Jayashree, Sharda, Vrinda, Prema, Anandavalli, so many leaders are there with us today and always. So we will come back to you with our next week full session, 1 week in a session starting from tomorrow
Sunday up to this weekend, we will have energetic activities. Everybody come along with your downlines and the guest. I should see everybody as a proactive consultant. So that is my request and that is my blessings also. ಸೊ ಇಲ್ಲಿಗೆ ನಮ್ಮ ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡೋಣ. ಯಾರಿಗೆ ಏನಾದ್ರೂ ಹೇಳಬೇಕು ಕೇಳಬೇಕು ಅಂದ್ರೆ ಹೇಳಬಹುದು. ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಕಮ್. Otherwise, today we will complete our section and disperse. Thank you very much, Sandhya, for this, all the 21 days initiative taken by you both. Thank you, sir. Also, I think sir is not there, but Sir is there in Mangalore, but he is there. He was there in the session the list until was now. there. Yeah. Yeah. Okay, Yes. thank you very much. Yeah. Welcome. Welcome. So see you then tomorrow at 5 o'clock. Okay. And all leaders, I think we are meeting in the morning also. Yes. Okay. Yes. Thank you All the once again, best. Sandhya. Yeah, Thank you. welcome. Congratulations to the all complete attendees and everybody. All the best. Okay, bye. Thank you. Bye. Thank you. Bye. Thank you.